ಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾಮಾಕ್ಷಿ ಶ್ರೀಧರ್. ಮೊದಲಿಗೆ ಹೆಡ್ಲೈನ್ಸ್. 50 ಲಕ್ಷದ ಜೆಜೆಎಂ ಕಾಮಗಾರಿಯಲ್ಲಿ ಗೋಲ್ಮಾಲ್ ಆರೋಪ. ಅರ್ಧ ಅಡಿ ಗುಂಡಿ ಪೈಪ್ಲೈನ್ ಹಾಕಿದ್ರ. ಜೆಜೆಎಂ ಕಾಮಗಾರಿ ಕಳಪೆ ಆರೋಪ. 50 ಲಕ್ಷದ ಕಾಮಗಾರಿಗೆ ಗ್ರಾಮಸ್ಥರು ಕೆಂಡಾಮಂಡಲ. ಡ್ರಗ್ಸ್ ಸೇವನೆ ಶಂಕೆ. ಪಂಜಾಬ್ ಮೂಲದ ಯುವಕ ಚಿಕ್ಕಬಳ್ಳಾಪುರದಲ್ಲಿ ಸಾವು. ಶವದ ಪಕ್ಕದಲ್ಲಿ ಇಂಜೆಕ್ಷನ್ ಪತ್ತೆ. ಸಾವಿನ ಕಾರಣ ನಿಗೂಢ. ಚಿಕ್ಕಬಳ್ಳಾಪುರದಲ್ಲಿ ಹಮಾಲಿ ಕೆಲಸ ಮಾಡಿಕೊಂಡಿದ್ದ ಯುವಕ. ಈದ್ ಮಿಲಾದ್ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ಪೊಲೀಸ್ ಪಥಸಂಚಲನ. ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್. ಶಾಂತಿಯುತ ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆಯಿಂದ ಮುನ್ನೆಚ್ಚರಿಕೆ. ನಾಳೆ ಬಾಗೇಪಲ್ಲಿಯಲ್ಲಿ ಬಡವರ ಮದುವೆ ಹಬ್ಬದ ಸಂಭ್ರಮ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿಯಿಂದ 23ನೇ ವರ್ಷದ ಸಾಮೂಹಿಕ ವಿವಾಹಕ್ಕೆ ಸಕಲ ಸಿದ್ಧತೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಶಾಸಕ ಸುಬ್ಬಾರೆಡ್ಡಿ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ತಾಲೂಕಿನ ಪುರದಗಡ್ಡೆ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿಯಲ್ಲೇ ಗೋಲ್ಮಾಲ್ ಆರೋಪ ಕೇಳಿಬಂದಿದೆ. ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವ ಕಾಮಗಾರಿಯಲ್ಲಿ ನಿಯಮಾನುಸಾರ ಪೈಪ್ಲೈನ್ ಅಳವಡಿಸದೆ ಕೇವಲ ಅರ್ಧ ಅಡಿ ಗುಂಡಿ ತೋಡಿ ಪೈಪ್ಲೈನ್ ಹಾಕಲಾಗುತ್ತಿದೆ ಎಂಬುದು ಗ್ರಾಮಸ್ಥರ ಆರೋಪ. ಇನ್ನ ಓವರ್ ಹೆಡ್ ಟ್ಯಾಂಕ್ ದುರಸ್ತಿ ಹೆಸರಿನಲ್ಲಿ ಕಾಟಾಚಾರದ ಕೆಲಸ ಮಾಡಲಾಗಿದೆ ಅಂತಲೂ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಪುರದಗಡ್ಡಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಯಲ್ಲಿ ಏನಿದು ಗೋಲ್ಮಾಲ್ ಅನ್ನೋದನ್ನ ನೋಡೋಣ ಬನ್ನಿ. ಹೀಗೆ 3 ಅಡಿ ಆಳದ ಗುಂಡಿ ಇರಬೇಕಾದ ಜಾಗದಲ್ಲಿ ಕಾಣ್ತಿರೋದು ಕೇವಲ ಅರ್ಧ ಅಡಿ ಗುಂಡಿ. ಅದರೊಳಗೆ ಹಾದು ಹೋಗ್ತಿದೆ ಜೆಜೆಎಂ ಪೈಪ್ಲೈನ್. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಪುರದಗೆಡ್ಡೆ ಗ್ರಾಮದಲ್ಲಿ ಮನೆ ಮನೆಗೆ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜೆಜೆಎಂ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಆದರೆ ಗುತ್ತಿಗೆದಾರನ ವಿರುದ್ಧ ಕಳಪೆ ಕಾಮಗಾರಿಯ ಆರೋಪ ಕೇಳಿಬಂದಿದೆ. ನಿಯಮಾನುಸಾರ ಪೈಪ್ಲೈನ್ ಅಳವಡಿಸಲು ಅಗತ್ಯ ಪ್ರಮಾಣದ ಆಳಕ್ಕೆ ಗುಂಡಿ ತೆಗೆಯಬೇಕು. ಆದರೆ ಇಲ್ಲಿ ಮಾತ್ರ ಕೇವಲ ಅರ್ಧ ಅಡಿಯಷ್ಟು ಗುಂಡಿ ತೆಗೆದು ಪೈಪ್ ಹಾಕಲಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನೀವೇ ನೋಡ್ದಂಗೆ ಇಲ್ಲಿ ಏನೇನು ಮಾಡಿದ್ದಾರೆ ಅಂದ್ರೆ, ನಮ್ಮೂರಲ್ಲಿ ಒಂದು 10 ಕಡೆ ಒಂದು 4 ಅಡಿ ಉದ್ದ ಟ್ರಂಚ್ ಮಾಡಿಬಿಟ್ಟು ಅದರಲ್ಲಿ ಒಂದು 2 ಇಂಚು 2.5 ಇಂಚು ಪೀಸ್ಗಳು ಕಟ್ ಮಾಡಿಬಿಟ್ಟು ನೀಟಾಗಿ ಆ ಕಡೆ ಈ ಕಡೆ ಕಲ್ಲು ಹೊಡೆದ್ಬಿಟ್ಟು, ಅಂದ್ರೆ ಯಾರನ್ನ ಬಂದು ಹಿಂಗೆ ಎಳೆದ್ರೂ ಬರಬಾರ್ದು ಆ ಥರ ಪೀಸ್ಗಳು ಇಟ್ಬಿಟ್ಟು ಆ ಕಡೆ ಈ ಕಡೆ ಒಂದೊಂದು ಇಡೀ ಮಣ್ಣು ಮುಚ್ಚಿಬಿಟ್ಟು ಏನಕ್ಕೆ ಈ ಥರ ಮಾಡಿದ್ದಾರೆ ಅಂದರೆ, ಇಂಜಿನಿಯರ್ಗಳು ಬಂದು ಫೋಟೋ ತಗೊಂಡು ಬಿಲ್ ಮಾಡಿಸ್ಕೊಳಕ್ಕೋಸ್ಕರ ಮಾಡಿದ್ದಾರೆ. ಆದರೆ ಇವ್ರು ಏನು ಮಾಡಿದ್ದಾರೆ ಅಂದರೆ, ಅರ್ಧ ಅಡಿ ಮೇಲೇನೆ ಹಾಕಿರೋದು, ಅರ್ಧ ಅಡಿ ಕೆಳಗೆ ಒಂದು ಕಡೆನೂ ಹಾಕಿಲ್ಲ ಪೈಪು, ಎಲ್ಲ ಅರ್ಧ ಅಡಿಯಲ್ಲೇ ಹಾಕಿರೋದು. ಇವ್ರು ಬಿಲ್ ಮಾಡ್ಕೊಳಕ್ಕೋಸ್ಕರ ಈ ಥರ ಅಕ್ರಮವಾಗಿ ಪೈಪ್ಗಳು ಹಾಕಿದ್ದಾರೆ. ಯಾವುದು ವೈಜ್ಞಾನಿಕವಾಗಿ ಒಂದೂ ಮಾಡಿಲ್ಲ, ಎಲ್ಲ ವೈಜ್ಞಾನಿಕವಾಗಿಯೇ ಮಾಡಿರೋದು ಇವರು. ನಮಗೆ ಇದು ಸ್ವಲ್ಪ ನ್ಯಾಯ ಒದಗಿಸ್ಕೊಡ್ಬೇಕು. ಅಂದ್ರೆ ಯಾವ ಸ್ಕೀಮು ಯಾವ ರೀತಿ ಮಾಡಿದ್ದಾರೆ? ಇದು ಜಲಜೀವನ್ ಜೆ ಮಿಷನ್. ಇದು ಜೆ ಮಿಷನ್ ಅಲ್ಲಿ ಎಲ್ಲರಿಗೂ ನೀರು ಸಿಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಆದರೆ ಇವರು ಅವೈಜ್ಞಾನಿಕವಾಗಿ ಮಾಡ್ಕೊಟ್ಟೋಗಿದ್ದಾರೆ. ನಮಗೆ ಅವ್ರನ್ನ ಮಾತಾಡಿದ್ರು ರೆಸ್ಪಾನ್ಸ್ ಇಲ್ಲ. ಇನ್ನು ಅಧಿಕಾರಿಗಳು ಪರಿಶೀಲನೆಗೆ ಬಂದಾಗ ಮಾತ್ರ ಅಲ್ಲಲ್ಲಿ 3 ಅಡಿ ಗುಂಡಿ ತೆಗೆದು ನಿಯಮದಂತೆ ಪೈಪ್ ಅಳವಡಿಸಿದಂತೆ ತೋರಿಸಲಾಗುತ್ತಿದೆ ಎಂಬ ಗಂಭೀರ ಆರೋಪವನ್ನ ಗ್ರಾಮಸ್ಥರು ಮಾಡಿದ್ದಾರೆ. ಇಷ್ಟೇ ಅಲ್ಲ, ಗ್ರಾಮದ ಓವರ್ ಹೆಡ್ ಟ್ಯಾಂಕ್ ವಿಚಾರದಲ್ಲೂ ಗ್ರಾಮಸ್ಥರು ಗುತ್ತಿಗೆದಾರನ ವಿರುದ್ಧ
ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶಿಥಿಲಗೊಂಡಿರುವ ಟ್ಯಾಂಕ್ಗೆ ಅಗತ್ಯ ದುರಸ್ತಿ ಮಾಡುವ ಬದಲು ಕೇವಲ ಸುಣ್ಣ ಬಣ್ಣ ಬಳಿದು ಕಾಟಾಚಾರದ ಕೆಲಸ ಮಾಡಿಸಲಾಗಿದೆ. ಇದರಿಂದ ನೀರಿನ ಸೋರಿಕೆ ಸಮಸ್ಯೆ ಮುಂದುವರೆದಿದೆ ಎಂಬುದು ಗ್ರಾಮಸ್ಥರ ಆರೋಪಿಸಿದ್ದಾರೆ. ಅಲ್ಲಿ ಓವರ್ ಟ್ಯಾಂಕ್ ಮಾಡಿದ್ದಾರೆ. ಅದು ಮುಂಚೆನೆ 20-21 ವರ್ಷದಿಂದನೇ ಅವರು ಬಾಗೇಪಲ್ಲಿ ಅವರು ಕಾಂಟ್ರಾಕ್ಟ್ ಆಗಿತ್ತು. ಜಿಲ್ಲಾ ಪಂಚಾಯತ್ ಇದರಿಂದ ಆಗಿದ್ದು. ಅವಾಗ್ಲೇನೆ ಲೀಕೇಜ್ ಒಂದು ವಾರಕ್ಕೇನೆ ಕಟ್ಟಿದ್ದು, ಒಂದು ವಾರಕ್ಕೇನೆ ಲೀಕೇಜ್ ಸ್ಟಾರ್ಟ್ ಆಯ್ತು. ಅವಾಗ್ಲೇನೆ ನಾವು ಲೋಕಾಯುಕ್ತ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಅವ್ರು ಲೋಕಾಯುಕ್ತ ಅವರು SP ಅವರು ಲೋಕಾಯುಕ್ತ ಆಫೀಸ್ಗೆ ಕರೆಸಿ ಅವ್ರನ್ನ ಬೈದು ಮತ್ತೆ ಅದನ್ನ ಆಲ್ಟ್ರೇಷನ್ ಮಾಡ್ಕೊಟ್ರು. ಆಮೇಲೆ ಒಂದು ವರ್ಷಕ್ಕೆ ಸ್ಟಾರ್ಟ್ ಆಗೋಯ್ತು ಲೀಕೇಜ್. ಚೆನ್ನಾಗಿ ನೀರು ಕುಡಿದು ಬಿಟ್ಟಿದೆ ಅದು. ಇವಾಗ ಸುಮ್ಮನೆ ಪೇಂಟ್ ಮಾಡಿ ಹೋಗಿದ್ದಾರೆ ಅಷ್ಟೇ. ಅದು ಪೇಂಟ್ ಮಾಡಿಬಿಟ್ಟು ಬಣ್ಣ ಬಳ್ದೊಳಗೆ ಹೋಗಿದ್ದಾರೆ. ಏನಂದ್ರೆ ಅದಕ್ಕೆ ಜಾಸ್ತಿ ನೀರು ಬಿಡ್ತಾ ಇಲ್ಲ. ನೀರು ಯಾಕೆ ಜಾಸ್ತಿ ಬಿಡ್ತಾ ಇಲ್ಲ ಅಂದ್ರೆ, ಜಾಸ್ತಿ ಬಿಟ್ರೆ ಅವ್ರು ಬಿಲ್ ಮಾಡೋ ಟೈಮ್ಗೆ ಲೀಕೇಜ್ ಕಾಣಿಸ್ಬಿಡ್ತದಲ್ಲ, ಲೀಕೇಜ್ ಕಾಣಿಸಿ ಬಿಲ್ ಮಾಡಲ್ಲ ಮತ್ತೆ. ಹಂಗಾಗಿ ಅದಕ್ಕೆ ಜಾಸ್ತಿ ನೀರು ಬಿಡ್ತಾ ಇಲ್ಲ. ಕುಡಿಯುವ ನೀರಿನಂತಹ ಮೂಲಭೂತ ಸೌಲಭ್ಯದ ಕಾಮಗಾರಿಯಲ್ಲೂ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಿಲ್ಲ ಎಂದು ಆರೋಪಿಸಿರುವ ಗ್ರಾಮಸ್ಥರು ಕಾಮಗಾರಿ ಸ್ಥಳದಲ್ಲೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿ ನಿಯಮಾನುಸಾರ ನಡೆಯಬೇಕು, ಕಳಪೆ ಕಾಮಗಾರಿಗೆ ಬಿಲ್ ಮಂಜೂರು ಮಾಡಬಾರದು ಎಂದು ಅಧಿಕಾರಿಗಳನ್ನ ಒತ್ತಾಯಿಸಿದ್ದಾರೆ. ಒಂದೆಡೆ ಗ್ರಾಮೀಣ ಜನರಿಗೆ ಮನೆ ಮನೆಗೆ ಕುಡಿಯುವ ನೀರು ಒದಗಿಸುವ ಮಹತ್ವಾಕಾಂಕ್ಷೆಯ ಯೋಜನೆ, ಮತ್ತೊಂದೆಡೆ ಅದೇ ಯೋಜನೆಯ ಕಾಮಗಾರಿಯಲ್ಲೇ ಕಳಪೆ ಕೆಲಸದ ಆರೋಪ. ಹೀಗಾಗಿ ಪುರದಗೆಡ್ಡೆ ಗ್ರಾಮದಲ್ಲಿ ನಡೆಯುತ್ತಿರುವ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದ JJM ಕಾಮಗಾರಿಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಬೇಕಾಗಿದೆ. ನೆನ್ನೆಲ್ಲ ಮಾಡ್ತಾ ಇದ್ರು, ಏನು ಮಾಡ್ತಾವ್ರು, ಚೆಕಪ್ ಮಾಡ್ತಾವ್ರು ಅನ್ಕೊಂಡೇ ಇದ್ರಿ. ಆಮೇಲೆ ನಮ್ಮ ಹುಡುಗನು ಏನು ಇದು ಪೀಸ್ಗಳು ಹಿಂಗಿಕ್ಕವ್ರು ಅಂತೇಳಿ ಯಾರೋ ಕಂಡುಕೊಂಡೋದ್ರು. ಆಮೇಲೆ ಎಲ್ಲ ಊರೆಲ್ಲ ಹೋಗಿ ನೋಡಿದ್ರಿ. ನೋಡೋ ಒಳಗಡೆ ನಿಜನೇ ಎಲ್ಲ 3 ಅಡಿ ಪೀಸು, 3 ಅಡಿ ಕೆಳಗಡೆ ಇಟ್ಟವ್ರೆ. ಅದ್ರ ಪಕ್ಕದಲ್ಲೇ ಆಗದಾಗ ಅರ್ಧ ಅಡಿ 4 ಬೆಟ್ಟ ಮೇಲೇನೈತೆ ಒಂದು ಪೈಪು, ಒರಿಜಿನಲ್ ಪೈಪು, ನೀರು ಹೋಗೋ ಪೈಪು. ಇದು 3 ಅಡಿ ಕೆಳಗಡೆ ಇಟ್ಟವ್ರೆ. 3 ಅಡಿ ಪೀಸ್ ಮಾಡೋದು, ಒಳಗಡೆ ತಳದಲ್ಲಿ ಮಡಗವ್ರೆ. ಏನಿಂದ ಮಾಡ್ತಾವ್ರ ಅನ್ನೋದು ಗೊತ್ತಿಲ್ಲ. ಇನ್ನು ಗೋಲ್ಮಾಲೆ, ಇದು ಗೋಲ್ಮಾಲ ಅಲ್ದ ಇನ್ನೇನಂತೀವಿ ಅಷ್ಟೇ. ಅದು 2.5 ಮೇಲೇನೆ ಇರಬೇಕು. ಆದ್ರೆ ಇವರು ಅರ್ಧ ಅಡಿ 4 ಬೆಟ್ಟನಾಗೂ ಐತೆ. ನೀವು ನೋಡಿದಿರಲ್ಲ, ನಿಮ್ ಕಣ್ಣು ಮುಂದೆನೆ ಐತೆ. ಈ ತರ ಒಂದು ಇದು ಮಾಡ್ಯಾರೆ. ಇದ್ರ ಬಗ್ಗೆ ಸರ್ಕಾರ, ಈ ಅಧಿಕಾರಿಗಳು ಏನ್ ಮಾಡ್ತಾರೋ ಅಂತ ಗೊತ್ತಿಲ್ಲ. ಈಗ ನಮಗೆ ಏನ್ ಅನ್ಸದಂದ್ರೆ, ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಅವರೇ ಏನೋ. ಏಕೆಂದ್ರೆ ಈ ಒಂದು ಇದ್ರ ನೋಡ್ತಾ ಇದ್ರೆ ಇದು ಏನು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇವತ್ತಿನ ದಿವಸದಲ್ಲಿ ಬೋರ್ಬಲ್ ಹಾಕಿಲ್ಲ ಅಂದ್ರೆ ನಮ್ಮೂರಲ್ಲಿ ಫುಲ್ಲು ಕಾಯಿಲೆಗಳು ಈಗ ಸ್ಟಾರ್ಟ್ ಆಗಿಬಿಟ್ಟವೆ. ಮೊಣಕಾಲು ನೋವುಗಳು, ಕೀಲು ನೋವುಗಳು ಇವೆಲ್ಲ ಸ್ಟಾರ್ಟ್ ಆಗಿಬಿಟ್ಟವೆ. ನಮಗ ಒಂದು ಹೊಸದಾಗಿ ಒಂದು ಬೋರ್ ಹಾಕಿಕೊಟ್ಟು ಒಂದು ಸರಿಪಡಿಸ್ಕೊಡ್ಬೇಕು. ಇದನ್ನ ನಿಯಮ ಉಲ್ಲಂಘಿಸಿ ಪೈಪ್ಲೈನ್ ಅಳವಡಿಸಲಾಗಿದೆಯೇ? ಓವರ್ ಹೆಡ್ ಟ್ಯಾಂಕ್ಗೆ ಕೇವಲ ಸುಣ್ಣ ಬಣ್ಣ ಬಳಿದು ಬಿಲ್ ಪಡೆಯಲು ಯತ್ನಿಸಲಾಗಿದೆಯೇ? ಕಾಮಗಾರಿಯ ಗುಣಮಟ್ಟ ನೀಚಕ್ಕೂ ಕಳಪೆಯಾಗಿದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಅಧಿಕಾರಿಗಳ ಪರಿಶೀಲನೆಯಿಂದಲೇ ಉತ್ತರ ಸಿಗಬೇಕಾಗಿದೆ. ಒಟ್ಟಾರೆ ಕುಡಿಯುವ ನೀರಿನ ಯೋಜನೆಯಲ್ಲೇ ಕಳಪೆ ಕಾಮಗಾರಿಯ ಆರೋಪ ಕೇಳಿಬಂದಿರುವುದು ಪುರದಗೆಡ್ಡೆ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಆರೋಪಗಳ ಬಗ್ಗೆ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಪಂಜಾಬ್ ಮೂಲದ 25 ವರ್ಷದ ಯುವಕನೋರ್ವ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ನಗರದ ವಾಪಸಂದ್ರ ಬಳಿ ಇರುವ ಓಂ ಶ್ರೀ ರಾಮ್ ಟ್ರಾವೆಲ್ಸ್ ಕಟ್ಟಡದ ಮಹಡಿಯ ಮೇಲೆ ಯುವಕನ ಶವ ಪತ್ತೆಯಾಗಿದೆ. ಶವದ ಪಕ್ಕದಲ್ಲಿ ಇಂಜೆಕ್ಷನ್ ಪತ್ತೆಯಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ನಗರದಲ್ಲಿ ಹಮಾಲಿ ಕೆಲಸ ಮಾಡಿಕೊಂಡಿದ್ದ ಜ್ಯೋತ್ ದೀಪ್ ಸಿಂಗ್ ನಗರದ ಟ್ರಾನ್ಸ್ಪೋರ್ಟ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದೆ. ಆದರೆ ಇದೀಗ ವಾಪಸಂದ್ರ ಬಳಿ ಇರುವ ಓಂ ಶ್ರೀರಾಮ್ ಟ್ರಾವೆಲ್ಸ್ ಕಟ್ಟಡದ ಮಹಡಿಯ ಮೇಲೆ ಯುವಕನ ಶವ ಪತ್ತೆಯಾಗಿದ್ದು ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಮೃತ ಯುವಕನನ್ನ ಪಂಜಾಬ್ ಮೂಲದ 25 ವರ್ಷದ ಜ್ಯೋತ್ದೀಪ್ ಸಿಂಗ್ ಎಂದು ಗುರುತಿಸಲಾಗಿದೆ. ಯುವಕನ ಶವ ಪಕ್ಕದಲ್ಲೇ ಇಂಜೆಕ್ಷನ್ ಪತ್ತೆಯಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇದು ಡ್ರಗ್ಸ್ ಸೇವನೆಗೆ ಬಳಸಿದ ಇಂಜೆಕ್ಷನ್ ಆಗಿತ್ತೇ ಅಥವಾ ಬೇರೆ ಕಾರಣಕ್ಕೆ ಬಳಸಲಾಗಿತ್ತೇ ಎಂಬುದು ಪೊಲೀಸರ ತನಿಖೆಯಿಂದಲೇ ಸ್ಪಷ್ಟವಾಗಬೇಕಾಗಿದೆ.
ಘಟನೆ ವಿಚಾರ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶವವನ್ನ ಮರಣೋತ್ತರ ಪರೀಕ್ಷೆಗೆ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದ್ದು, ವರದಿ ಬಂದ ಬಳಿಕ ಸಾವಿನ ನಿಖರ ಕಾರಣ ತಿಳಿದು ಬರಲಿದೆ. ಇನ್ನು ಘಟನೆ ಸಂಬಂಧ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಸರ್ ಅವರು ಕೆಲಸಕ್ಕೆ ಇಲ್ಲಿ ವಾಸ ಆಗಿದ್ರು 6 ತಿಂಗಳಿಂದ. ಆಮೇಲೆ 6 ತಿಂಗಳು ಊರಿಗೆ ಹೊರಟೋಗ್ಬಿಟ್ಟಿದ್ರು. ಊರಿಗೆ ಹೋಗ್ಬಿಟ್ಟು ತಿರ್ಗಾ 2 ದಿನ ಆಯಿತು ಬಂದು ಇಲ್ಲಿ 2 ದಿನ ಕೆಲಸ ಮಾಡಿದ್ರು. ಆ್ಯಕ್ಚುಲಿ ರಾತ್ರಿ ಅಮೌಂಟ್ ಇಸ್ಕೊಂಡು ಬೆಂಗಳೂರಿಗೆ ಹೋಗಿದ್ದಾರೆ. ಬೆಂಗಳೂರಿಗೆ ಹೋಗ್ಬಿಟ್ಟು ಬಂದು ತಿರ್ಗಾ 3:30ಗೆ ಬಂದಿದ್ದಾರೆ ಚಿಕ್ಕಬಳ್ಳಾಪುರಕ್ಕೆ. ಚಿಕ್ಕಬಳ್ಳಾಪುರಕ್ಕೆ ಬಂದು 3:30ಗೆ ನನಗೇನೋ ಸುಸ್ತಾಗ್ತಾ ಇದೆ ಅಂತ ಮೇಲೆ ಹೋಗಿದ್ದಾರೆ. ಆ್ಯಕ್ಚುಲಿ ತಿರ್ಗಾ ಎದ್ದು ಬಂದಿಲ್ಲ. ನಾವು ತಿರ್ಗಾ ಹೋಗಿ ಎಬ್ಬಿಸಿದ್ರು ಅವ್ರು ಬಂದಿಲ್ಲ ಕೆಲಸಕ್ಕೆ. ಸರ್ ಅವರು ಮೊದಲು ಕೆಲಸ ಮಾಡ್ತಾಯಿದ್ರು. ಒಂದು 6 ತಿಂಗಳಿಂದ ಊರಿಗೆ ಹೋಗಿದ್ರು. ಅವ್ರದ್ದು ಪಂಜಾಬು ಊರು. ಬಂದು ತಿರ್ಗಾ 2 ದಿನ ಆಯ್ತು ಇಲ್ಲಿ ತಿರ್ಗಾ ಬಂದು ಕೆಲಸಕ್ಕೆ. 2 ದಿನ ಆದಮೇಲೆ ಇಲ್ಲಿ 2 ದಿನ ನಮ್ಮದು ಸೋಮವಾರ ಟ್ರಾನ್ಸ್ಪೋರ್ಟ್ ನಮ್ಮದು ರಜಾ. ಸೋಮವಾರ ನಿನ್ನೆ ಕಾಸು ಇಸ್ಕೊಂಡಿದ್ದಾರೆ 2,000. ಬೆಂಗಳೂರಿಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಬೆಂಗಳೂರಿಗೆ ಹೋಗ್ಬಿಟ್ಟು ಬಂದು ರಾತ್ರಿ 3:30 ಗಾಡಿಯಲ್ಲೇ ಬಂದಿದ್ದಾರೆ ವೆಹಿಕಲಲ್ಲಿ ಬಂದು ಏನು ನಮ್ಗೆ ಸುಸ್ತಾಗ್ತಾಯಿದೆ ಆಗ್ತಾಯಿಲ್ಲ ಅಂತ ಮೇಲೆ ಹೋಗಿದ್ದಾರೆ. ನಾವು ನೋಡಿಲ್ಲ, ನಾವು ಇಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಯಾಕಂದರೆ ನಾವು 1 ನಿಮಿಷ ಕಣ್ಣು ಮುಚ್ಚಿದ್ರು ನಮಗೆ ಪಾರ್ಸಲ್ ಎಲ್ಲ ಮಿಸ್ ಆಗೋಗುತ್ತೆ. ನಮ್ಮದು ಆ ಥರ ಕೆಲಸ ನೋಡಿಲ್ಲ ನಾವು ಸರಿಯಾಗಿ. ತಿರ್ಗಾ ಹೋಗಿ ನೋಡಿದ್ರೆ ಹಿಂಗೆ ಬೆಳಿಗ್ಗೆ ಏನೋ ಮಲ್ಕೊಂಡಿದ್ದಾರೆ ಅಂತ ನಾವು ಸುಮ್ಮನೆ ಆಗೋಗಿದೆ. ಅವ್ರು ಏನೇನೋ ಇಂಗ್ಲೀಷನೋ ಅದು ಇದು ಏನೇನೋ ತೊಗೊಂಡಿದ್ದಾರೆ. ಅದು ಅಷ್ಟೇ ಸರ್ ನಮ್ಗೆ ಗೊತ್ತಾಗ. ಅವ್ರ ಹೆಸರು ಏನು ಕೆಲಸ ಮಾಡ್ತಿದ್ರಿ ಇಲ್ಲಿ? ಸರ್ ಇಲ್ಲಿ ಅಮಾಲಿ ಕೆಲಸ ಸರ್, ಟ್ರಾನ್ಸ್ಪೋರ್ಟಲ್ಲಿ ಮೂಟೆಗಳೆತ್ತದು. ನಾನು ಅದೇ ಕೆಲಸ ಮಾಡೋದು. ಫ್ಯಾಮಿಲಿ ಎಲ್ಲ ಸರ್ ನಮ್ಮ ಫ್ಯಾಮಿಲಿ ಏನು ನಮ್ಗೆ ಗೊತ್ತಿಲ್ಲ. ಯಾಕಂದರೆ ನಮ್ಮದು ಚಿಕ್ಕಬಳ್ಳಾಪುರ ಅಲ್ಲ. ಚಿಕ್ಕಬಳ್ಳಾಪುರ ಆದರೆ ನಮಗೆ ಏನು ಬೇಕಾದರೂ ತಿಳಿಯುತ್ತೆ. ಒಟ್ನಲ್ಲಿ ಪಂಜಾಬ್ ಮೂಲದ ಯುವಕನ ಅನುಮಾನಾಸ್ಪದ ಸಾವು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಶವದ ಪಕ್ಕದಲ್ಲಿ ಪತ್ತೆಯಾದ ಇಂಜೆಕ್ಷನ್ಗೂ ಯುವಕನ ಸಾವಿಗೂ ಸಂಬಂಧವಿದೆಯೇ ಎಂಬುದು ತನಿಖೆಯಿಂದಷ್ಟೇ ಬಯಲಾಗಬೇಕಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿ ನೂರಾರು ಪೊಲೀಸರು ಪಥಸಂಚಲನ ನಡೆಸಿದ್ರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸ್ ಸಿಬ್ಬಂದಿ ಪಥಸಂಚಲನ ನಡೆಸಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಸಂದೇಶ ಸಾರಿದ್ರು. ಚಿಂತಾಮಣಿ ನಗರ ಠಾಣೆಯಲ್ಲಿ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಶಾಂತಿ ಸಮಿತಿ ಸಭೆ ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಮಾತನಾಡಿದ ನಗರ ಠಾಣೆ ಸಿಐ ವಿಜಯಕುಮಾರ್, ಯಾವುದೇ ಕೋಮು ಧರ್ಮಕ್ಕೆ ನೋವಾಗದಂತೆ ನೋಡಿಕೊಳ್ಳಬೇಕು. ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಹುಡುಗರನ್ನ ಹಿರಿಯರು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಸಮಸ್ಯೆ ಉಂಟಾದರೆ ಕೂಡಲೇ ಪೊಲೀಸರ ಗಮನಕ್ಕೆ ತರಬೇಕು ಎಂದು ಮನವಿ ಮಾಡಿದರು. ಜಾಮಿಯಾ ಮಸೀದಿ ಅಧ್ಯಕ್ಷ ಗೌಸ್ವಾಶಾ ಮಾತನಾಡಿ, ಮಧ್ಯಾಹ್ನ 2:30 ಗಂಟೆಗೆ ನಗರದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿ ಬಳಿ ಜಮಾವಣೆಗೊಂಡು ಮೆರವಣಿಗೆ ಆರಂಭವಾಗುತ್ತದೆ. ಗುಜ್ರಾ ಮೊಹಲ್ಲಾ ಊರ ಮುಂದೆ ಬ್ರಾಹ್ಮಣರ ಬೀದಿ, ಅಗ್ರಹಾರ, ನಕಲಪೇಟೆ, ಶಾಂತಿನಗರ, ಮಹಬೂಬ್ ನಗರ, ಗದ್ವಾಲ್ಪೇಟೆಯ ಮೂಲಕ ಎಲ್ಲರೂ ಮತ್ತೆ ಜಾಮಿಯಾ ಮಸೀದಿಗೆ ಬಂದು ಸೇರುತ್ತೇವೆ ಎಂದರು. ಇನ್ನು ಮುಖ್ಯ ಮೆರವಣಿಗೆಗೆ ಜಾಮಿಯಾ ಮಸೀದಿಯಿಂದ ಆಜಾದ್ ಚೌಕ, ಪಿಎಸ್ಸಿಆರ್ ಕಾಂಪ್ಲೆಕ್ಸ್ ಮೂಲಕ ಚೇಳೂರು ವೃತ್ತ, ಚೆಡ್ಡರೆಡ್ಡಿ ಪಾಳ್ಯ, ಮಸೀದಿಯಿಂದ ಮತ್ತೆ ಚೇಳೂರು ವೃತ್ತ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ರಸ್ತೆ, ಬೆಂಗಳೂರು ವೃತ್ತ, ಪವರ್ ಸರ್ಕಲ್, ಗಜಾನನ ವೃತ್ತ, ಬಾಗೇಪಲ್ಲಿ ಕ್ರಾಸ್ ಮೂಲಕ ಈದ್ಗಾ ಮೈದಾನ ಸೇರುತ್ತದೆ. ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ನಂತರ ಶಾಂತಿಯುತವಾಗಿ ತಮ್ಮ ತಮ್ಮ ಮನೆಗಳಿಗೆ ತೆರಳುತ್ತಾರೆ ಎಂದರು. ಎಲ್ಲರಿಗೂ ನಮಸ್ಕಾರ. ಇದೇ ಬುಧವಾರ 26ನೇ ತಾರೀಕು ಈದ್ ಮಿಲಾದ್ ಹಬ್ಬ ಇದೆ. ಮುಸಲ್ಮಾನ್ ಬಾಂಧವರು ನಮ್ಮ ಚಿಂತಾಮಣಿ ನಗರದಲ್ಲಿ ತುಂಬ ಚೆನ್ನಾಗಿ ಆಚರಣೆ ಮಾಡಲಿ ಅಂಥೇಳಿ ನಮ್ಮ ಆಶಯನೂ ಇದೆ. ಇದೇ ರೀತಿ ನಾವು ಸಾಕಷ್ಟು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ. ನಮ್ಮಲ್ಲಿ ಸುಮಾರು ಮೆನ್ ಗಸ್ತಲ್ಲಿ ಇರ್ತಾರೆ. ಸಾಕಷ್ಟು ಮೆನ್ಗಳನ್ನ ನಾವು ಡಿಪ್ಲಾಯ್ ಮಾಡ್ತೀವಿ.
ಈ ಏನು ಮೆರವಣಿಗೆ ನಡೆಸ್ತಾರೆ ಅದನ್ನು ಶಾಂತಿಯುತವಾಗಿ ಆಗಲಿ ಅಂತ ಹೇಳಿ ಎಲ್ಲ ಥರ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಅದೇ ರೀತಿ ಈ ಸರಿ ಏನು ನಮ್ಮ ಶಾಂತಿನಗರದಲ್ಲಿ ಅಥವಾ ನಮ್ಮ ಚಿಂತಾಮಣಿ ನಗರದಲ್ಲಿ ಏನು ಈದ್ ಮಿಲಾದ್ ಮೆರವಣಿಗೆ ಮಾಡಿದರೆ ಕೆಲವೊಂದು ನಿಬಂಧನೆಗಳನ್ನು ನಾವು ಮಾಡಿದ್ದೇವೆ. ಅಂದರೆ ಅವರ ಸಮುದಾಯದ ಸದಸ್ಯರೊಂದಿಗೆ ಮಾತಾಡ್ತಾ ಈ ನಿಬಂಧನೆಗಳು ಮಾಡಿದ್ದೀವಿ. ಮೊದಲನೇದಾಗಿ ಡಿಜೆಗೆ ಯಾವುದೇ ಕಾರಣಕ್ಕೆ ಅನುಕೂಲ ಇಲ್ಲ, ಡಿಜೆಗೆ ಅನುಮತಿ ಇಲ್ಲ. ಎರಡನೇದಾಗಿ ಏನು ಬಾವುಟಗಳಿದೆ 3 ಅಡಿಗಿಂತ ಹೆಚ್ಚು ಎತ್ತರದ ಬಾವುಟನ ಅವರು ಉಪಯೋಗಿಸೋ ಹಾಗಿಲ್ಲ, ಅವರು ಏನು ಮೆರವಣಿಗೆ ಟೈಮಲ್ಲಿ ತರ್ತಾರೆ. ಮತ್ತು ಅದೇ ರೀತಿ ಟ್ಯಾಬ್ಲಾಯ್ಡ್ಗಳಿಗೆ ಅನುಮತಿ ಇಲ್ಲ. ಅದ್ರದ್ದು ಈ ಏನು ಮೆರವಣಿಗೆ ಏನು ಬೇಕೋ ಅನುಕೂಲ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಟ್ಯಾಬ್ಲಾಯ್ಡ್ಗಳಿಗೆ, ದೊಡ್ಡ ದೊಡ್ಡ ಫ್ಲ್ಯಾಗ್ಗಳಿಗೆ, ಅದೇ ರೀತಿ ಬೇರೆನ್ನೆಲ್ಲ ಕೆಲವೊಂದು ಕಡೆ ಪಟಾಕಿಗಳನ್ನು ಸಿಡಿಸ್ತಾರೆ. ಅದನ್ನು ನಿರ್ಬಂಧನೆಗೆ ಅನುಮತಿ ಇದ್ದಲ್ಲಿ ಮಾತ್ರ ಮಾಡಬೇಕು. ಕೆಲವೊಂದು ಮತ್ತು ಇನ್ನೊಂದು ಈ ಫ್ಲೆಕ್ಸು ಮತ್ತು ಬ್ಯಾನರ್ಗಳಾಗ್ತಾರೆ. ಈ ಫ್ಲೆಕ್ಸು ಮತ್ತು ಬ್ಯಾನರ್ ಏನಿದ್ರು ಮುನ್ಸಿಪಾಲ್ಟಿಯಿಂದ ಅನುಮತಿ ಪಡೆದು ಅವರು ಹಾಕಬೇಕಂತ ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಮೆರವಣಿಗೆಯಲ್ಲಿ ಬಳಸುವ ಧ್ವಜಗಳು ಹಾಗೂ ಬಾವುಟಗಳು 3 ಅಡಿಗಿಂತ ಹೆಚ್ಚಿನ ಎತ್ತರ ಇರುವುದಿಲ್ಲ. ನಗರದ ಎಲ್ಲಾ ಮಸೀದಿಗಳ ಆಡಳಿತ ಮಂಡಳಿಯವರು ಸೇರಿ ಶಾಂತಿಯುತವಾಗಿ ಆಚರಿಸಲು ತೀರ್ಮಾನ ಕೈಗೊಳ್ಳಲಾಗಿದೆ. ಅಗತ್ಯವಾದ ಪೊಲೀಸ್ ರಕ್ಷಣೆಯನ್ನ ನೀಡಬೇಕು ಎಂದು ಮನವಿ ಮಾಡಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಸುಮಾರು 22 ವರ್ಷಗಳ ಹಿಂದೆ ಬಾಗೇಪಲ್ಲಿ ತಾಲೂಕಿನ ಬಿಳ್ಳೂರು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಆವರಣದಲ್ಲಿ ಪ್ರಾರಂಭಿಸಲಾದ ಉಚಿತ ಸಾಮೂಹಿಕ ವಿವಾಹಗಳು ಪ್ರಸ್ತುತ ತನ್ನದೇ ಆದ ವೈಭವ ಪಡೆದು ಯಶಸ್ವಿಯಾಗಿ ನಡೆಯುತ್ತಿವೆ. ಆರ್ಥಿಕ ಸಂಕಷ್ಟದ ಫಲವಾಗಿ ಎಷ್ಟೋ ಬಡವರ ಮನೆಗಳ ಹೆಣ್ಣು ಮಕ್ಕಳು ಮದುವೆಯಾಗದೆ ಉಳಿದುಕೊಂಡಿರುವ ಉದಾಹರಣೆಗಳಿವೆ. ಇದರ ನಡುವೆ ಆಶಾಜ್ಯೋತಿಯಾಗಿ ಕಂಡುಬಂದಿರುವುದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಯವರು ಕಳೆದ 22 ವರ್ಷಗಳಿಂದ ವಾರ್ಷಿಕ 501 ವಿವಾಹಗಳಂತೆ 8,000ಕ್ಕೂ ಹೆಚ್ಚು ಜೋಡಿಗಳಿಗೆ ಉಚಿತ ಸಾಮೂಹಿಕ ವಿವಾಹ ನಡೆಸಿಕೊಂಡು ಬಂದಿದ್ದಾರೆ. ಈ ಸಾಮೂಹಿಕ ವಿವಾಹಗಳಲ್ಲಿ ಮದುವೆಯಾಗುವ ಜೋಡಿಗಳಿಗೆ ಬದುಕುವ ದಾರಿಯಾಗಿ ಸುಮಾರು 50,000 ಬೆಲೆ ಬಾಳುವ ಸುಮಾರು 4,000ಕ್ಕೂ ಹೆಚ್ಚು ಸೀಮೆ ಹಸು ಉಡುಗೊರೆಯಾಗಿ ನೀಡಿದ್ದಾರೆ. ಸಾಮೂಹಿಕ ವಿವಾಹಗಳಲ್ಲಿ ಜೀವನ ನಿರ್ವಹಣೆಗಾಗಿ ಸೀಮೆ ಹಸು ಕೊಡುಗೆಯಾಗಿ ನೀಡುತ್ತಿರುವುದು ಇಡೀ ಭಾರತ ದೇಶದ ಚರಿತ್ರೆಯಲ್ಲಿಯೇ ದಾಖಲಾಗಿರುವ ವಿನೂತನ ವಿಷಯವಾಗಿದೆ. ಸನ್ಮಾನ್ಯರೇ, ತಮಗೆಲ್ಲ ನಮಸ್ಕರಿಸಿ, ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 23ನೇ ವರ್ಷದ ಸಾಮೂಹಿಕ ಕಾರ್ಯಕ್ರಮಗಳು ಜೊತೆಗೆ ತಿರುಮಲ ತಿರುಪತಿ ದೇವಸ್ಥಾನ ಕಡೆಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾಳೆ ತಾವೆಲ್ಲರೂ ಬುಧವಾರ ಗಡದಂ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ವಧುವರನ್ನು ಆಶೀರ್ವಾದಪಡಿಸಬೇಕೆಂದು ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೀನಿ. ಪ್ರತಿ ವರ್ಷದ ಸಾಮೂಹಿಕ ವಿವಾಹ ಕಾರ್ಯದಲ್ಲಿ ಸರಾಸರಿ 25ರಿಂದ 30,000 ಜನರು ಸೇರುವುದು ಇದರ ಪ್ರಖ್ಯಾತಿ ತೋರುತ್ತದೆ. ಸುಬ್ಬಾರೆಡ್ಡಿ ಅವರು ಜನತೆಯ ಅಭಿವೃದ್ಧಿಗಾಗಿ 108 ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಜಾರಿಗೊಳಿಸುತ್ತಿದ್ದಾರೆ. ಆರ್ಥಿಕ ಸಂಕಷ್ಟಗಳಿಂದ ಮದುವೆ ಮಾಡಲಾಗದ ಅಸಹಾಯಕ ತಂದೆ ತಾಯಿಗಳಿಗೆ ನೆರವಾಗಲು 23ನೇ ವರ್ಷದ ಕಾರ್ಯಕ್ರಮಗಳಿಗೆ ಅದ್ದೂರಿ ಸಿದ್ಧತೆ ಮಾಡಲಾಗಿದೆ. ಎಸ್ಎನ್ ಸುಬ್ಬಾರೆಡ್ಡಿ ಈ ಭಾಗದ ಜನರ ಹಿತಕ್ಕಾಗಿ ಮಹತ್ತರ ಕಾರ್ಯಗಳನ್ನು ಹಮ್ಮಿಕೊಳ್ಳುತ್ತಿದ್ದು, ಬಡವರ ಕಷ್ಟದಲ್ಲಿ ಭಾಗಿಯಾಗುವ ಮೂಲಕ ಬಡವರ ಕಣ್ಣೀರನ್ನ ಒರೆಸುವ ಕಾರ್ಯ ಮಾಡುತ್ತಿದ್ದು, ಶಿಕ್ಷಕರಾಗಬೇಕು ಎಂದು ಬಯಸಿದರೂ ಯಶಸ್ವಿ ಉದ್ಯಮಿಯಾಗಿ ಜನರ ಆಶೀರ್ವಾದದಿಂದ ಸತತ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಮೂಲಕ ಚರಿತ್ರೆಯನ್ನು ಸೃಷ್ಟಿಸಿ ಜನಸೇವೆಯಲ್ಲಿ ತೊಡಗಿದ್ದಾರೆ. ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ನಿಂದ ಕಳೆದ 21 ವರ್ಷಗಳಿಂದ ಅನೇಕ ಜನಪರ ಕಾರ್ಯಕ್ರಮ ಹಮ್ಮಿಕೊಂಡು ಬರಲಾಗುತ್ತಿರುವುದು ವಿಶೇಷವಾಗುತ್ತದೆ. ಇನ್ನು ಸಾಮೂಹಿಕ ವಿವಾಹಕ್ಕೆ ಬರುವಂತಹ ಸಾರ್ವಜನಿಕರಿಗೆ ಸುಸಜ್ಜಿತವಾದ ಕೂರಲು ಆಸನಗಳು ಹಾಗೂ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯವಾಗಿ ಹಿಂದುಳಿದಿರುವ ಸವಿತಾ ಸಮಾಜದ ಮಕ್ಕಳು ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುವ ಮೂಲಕ ಸ್ವಾವಲಂಬಿ ಜೀವನಕ್ಕೆ ಮುಂದಾಗಬೇಕು ಎಂದು
ಸವಿತಾ ಸಮಾಜದ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಡಾಕ್ಟರ್ ಮುತ್ತುರಾಜ್ ಮನವಿ ಮಾಡಿದ್ರು. ಸವಿತಾ ಬಂಧು, ಸವಿತಾ ಬಂಧು. ಸವಿತಾ ಸಮಾಜ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯವಾಗಿ ತೀರಾ ಹಿಂದುಳಿದಿದ್ದು, ಈ ಸಮುದಾಯ ಎಲ್ಲ ರೀತಿಯಲ್ಲಿಯೂ ಮುಂದೆ ಬರಲು ಮಕ್ಕಳು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ಸವಿತಾ ಸಮಾಜದ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಡಾಕ್ಟರ್ ಮುತ್ತುರಾಜ್ ಹೇಳಿದರು. ಚಿಕ್ಕಬಳ್ಳಾಪುರದಲ್ಲಿ ಇಂದು ಆಯೋಜಿಸಿದ್ದ ಸವಿತಾ ಸಮಾಜದ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸಮುದಾಯದ ಏಳಿಗೆಗಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಸಮುದಾಯದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವ ಮೂಲಕ ಸ್ವಾವಲಂಬನೆಯತ್ತ ಸಾಗಬೇಕು ಎಂದರು. ಇನ್ನು ಪ್ರತಿಭಾವಂತ ಮಕ್ಕಳನ್ನ ಆರಿಸಿ ತಂದು ಪ್ರೋತ್ಸಾಹ ನೀಡುತ್ತಿರುವ ವಿದ್ಯಾ ಕಲಾಭಿವೃದ್ಧಿ ಟ್ರಸ್ಟ್ ಕಾರ್ಯ ಶ್ಲಾಘನೀಯವಾಗಿದ್ದು, ಕಲಾವಿದರು ಕುಲವೃತ್ತಿ ಮಾಡುವವರಿಗೆ ಸೌಲಭ್ಯಗಳನ್ನು ಸರ್ಕಾರ ನೀಡುತ್ತಿದೆ. ಸಮುದಾಯಕ್ಕೆ ಎಲ್ಲ ಸೌಲಭ್ಯ ಕಲ್ಪಿಸಲು ಶ್ರಮಿಸುವುದಾಗಿ ಭರವಸೆ ನೀಡಿದ ಅವರು, ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ವಿದ್ಯಾದಾನ. ಈ ಕೆಲಸವನ್ನ ಟ್ರಸ್ಟ್ ಮಾಡುತ್ತಿರುವುದು ಅಭಿನಂದನೀಯ ಎಂದರು. ವಿದ್ಯಾ ಕಲಾಭಿವೃದ್ಧಿ ಒಂದು ಟ್ರಸ್ಟ್ ಅನ್ನು ಹುಟ್ಟಾಕದಂಥ ಹಿರೀಕರಿಗೆ ಇವತ್ತು ಆತ್ಮತೃಪ್ತಿ ಆಗಿರುತ್ತೆ. ಯಾಕೆಂದರೆ ಇವರು ಭಾಳಷ್ಟು ವರ್ಷಗಳಿಂದ ನಮ್ಮ ಹರೀಶ್ ಇರ್ಬೋದು, ವೆಂಕಟೇಶ್ ಇರ್ಬೋದು, ನಮ್ಮ ಮೋಹನ್ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ಏನಿದ್ದಾರೋ ನಿಯತ್ತಾಗಿ ಪ್ರಾಮಾಣಿಕವಾಗಿ ಯಾರು ಪ್ರತಿಭಾವಂತ ಮಕ್ಕಳಿದ್ದಾರೋ ಅವ್ರನ್ನೆಲ್ಲ ಹುಡುಕಿ ತಂದು ಇವತ್ತು ದಿವಸ ಅವರಿಗೆ ಒಂದು ವೇದಿಕೆ ಕೊಟ್ಟು, ಅವರಿಗೆ ಒಂದು ಪ್ರೋತ್ಸಾಹ ಧನ ಕೊಟ್ಟು, ಅವರಿಗೊಂದು ಸನ್ಮಾನ ಮಾಡಿ, ಅದ್ರ ಜೊತೆಗೆ ಆ ಮಕ್ಕಳನ್ನ ಈ ಸ್ಥಿತಿಗೆ ತಂದಂಥ ಅಭಿವೃದ್ಧಿ ಪಟ್ಟಂಥ ಅವ್ರ ತಂದೆ ತಾಯಿಗಳಿಗೂ ಸಹಿತ ಗೌರವಿಸಿ ಮಾಡಿದಾರಲ್ಲ, ಇದು ಸರ್ವಶ್ರೇಷ್ಠವಾದ ಕೆಲಸ. ನನ್ನ ಹಾಗೆ ಹೇಳಿದಾಗೆ ಏನು ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಯಾವುದಿಲ್ಲ, ಅದು ವಿದ್ಯಾದಾನ. ಆ ವಿದ್ಯಾದಾನಕ್ಕೆ ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥ ಏನು ಇದು ಒಂದು ಟ್ರಸ್ಟು, ಈ ಟ್ರಸ್ಟು ಭಾಳ ಶಾಶ್ವತವಾಗಿ ಭಾಳಷ್ಟು ಮಕ್ಕಳಿಗೆ ಇನ್ನೂ ಪ್ರೋತ್ಸಾಹ ಸಿಗಲಿ ಅಂತ ಹೇಳ್ತಾ, ಇತ್ತೀಚಿನ ದಿನಗಳಲ್ಲಿ ಏನು ಸವಿತಾ ಸಮಾಜ ಎಲ್ಲ ಮಕ್ಕಳು ಭಾಳ ಚೆನ್ನಾಗಿ ಓದ್ತಾ ಇದ್ದಾರೆ ಮತ್ತು ಎಲ್ಲರೂ ಹೊರಗಡೆ ಈ ಸಮಾಜದ ಮುಖ್ಯ ವಾಹಿನಿಗೆ ಬರ್ತಾ ಇದ್ದಾರೆ. ಕಲಾವಿದರು ಇರ್ಬೋದು, ಸೌರಿಕರು ಇರ್ಬೋದು, ಮತ್ತು ಎಲ್ಲರ ಮಕ್ಕಳು ಸಹಿತ ಭಾಳ ಚೆನ್ನಾಗಿ ಓದ್ತಾ ಇದ್ದಾರೆ. ಅದು ಭಾಳ ಸಂತೋಷದ ವಿಚಾರ. ಹಾಗಾಗಿ ನಮ್ಮ ಒಂದು ಏನು ನಿಗಮ ಮಂಡಳಿಯಿಂದ ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಮಂಡಳಿ ಏನು ಸರ್ಕಾರ ಮಾಡಿದ್ರು, ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಭಾಳ ಚೆನ್ನಾಗಿ ಹೇಳಿದ್ದಾರೆ. ನಿಮ್ಮ ಸಮುದಾಯದ ಮಕ್ಕಳಿಗಿರ್ಬೋದು, ರೈತರಿಗಿರ್ಬೋದು, ಕ್ಷೌರಿಕರಿಗಿರ್ಬೋದು, ಮತ್ತು ಡ್ರೈವಿಂಗ್ ಮಾಡ್ತಕ್ಕಂಥವ್ರಿಗಿರ್ಬೋದು, ಅಥವಾ ಎಜುಕೇಷನ್ ಮುಖ್ಯವಾಗಿ ಫಾರಿನಲ್ಲಿ ಓದೋದ್ರಿಂದ ಮಕ್ಕಳು ಅಲ್ಲಿ ಹೋಗಿ ಓದೋದ್ರೆ ಅವ್ರಿಗೆ 50 ಲಕ್ಷ ರೂಪಾಯಿ ನಾವು ಒಂದು ಧನ ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ನಿಗಮದಿಂದ ಕ್ಷೌರಿಕರಿಗಿರ್ಬೋದು, ಎಲ್ಲ ರೈತರಿಗೆ, ಕಲಾವಿದರಿಗಿರ್ಬೋದು, ಮತ್ತು ರೈತರಿಗೆ 2 ಎಕರೆ ಜಮೀನಿದೆ ಅವರಿಗೆ ಉಚಿತವಾಗಿ ಬೋರ್ ಕೊಡುವಂಥದ್ದಿರ್ಬೋದು, ಈ ಥರ ಬಹಳಷ್ಟು ಸವಲತ್ತುಗಳನ್ನು ನಮ್ಮ ಮಾನ್ಯ ಸರ್ಕಾರ ನಮ್ಮ ಸಮುದಾಯಕ್ಕೆ ಮಾಡಿದೆ. ಈ ಒಂದು ಸವಿತಾ ಸಮಾಜ ಅಭಿವೃದ್ಧಿ ಮಾಡಬೇಕು ಅಂತ ಅವರು ಮಾಡಿದ್ದಾರೆ. ಹಾಗಾಗಿ ಎಲ್ಲ ಸವಲತ್ತುಗಳನ್ನು 100% ನಮ್ಮ ಜನಕ್ಕೆ ಕೊಡಿಸುವಂಥ ಪ್ರಯತ್ನ ನಾನು ಸರ್ಕಾರದಿಂದ ನಾವು ಮಾಡ್ತಿದ್ದೇವೆ. ಏನು ಟ್ರಸ್ಟ್ ಅಧ್ಯಕ್ಷ ಹರೀಶ್ ಮಾತನಾಡಿ, 8ರಿಂದ ಪದವಿವರೆಗಿನ ವಿದ್ಯಾರ್ಥಿಗಳಿಗೆ ಉತ್ತಮ ಅಂಕ ಗಳಿಸಿದ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಗಿದೆ. ಅಲ್ಲದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಿಸಲಾಗಿದೆ. ಕಳೆದ 2 ವರ್ಷಗಳಿಂದ ಪ್ರತಿಭಾ ಪುರಸ್ಕಾರ ಮತ್ತು ವಿದ್ಯಾರ್ಥಿ ವೇತನ ವಿತರಣೆ ನಡೆಯುತ್ತಿದ್ದು, ಇದು ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗಲಿದೆ ಎಂದರು. ಈ ದಿನ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಪ್ರತಿಭಾ ಪುರಸ್ಕಾರ, 8ನೇ ತರಗತಿಯಿಂದ SLC PUC ಡಿಗ್ರಿವರೆಗೂ ವಿದ್ಯಾರ್ಥಿ ವೇತನ ಮತ್ತು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿರುತ್ತೇವೆ. ಸರ್, ಇವಾಗ 73ರಿಂದ 80 ಜನವರೆಗೂ ವಿದ್ಯಾರ್ಥಿ ವೇತನ, 15 ಜನಕ್ಕೆ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾಯಿದ್ದೀವಿ. 80% ಅಂಕ ಪಡೆದಿರೋರಿಗೆ ವಿದ್ಯಾರ್ಥಿ ವೇತನ ಮತ್ತು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀವಿ. ಇನ್ನು ಟ್ರಸ್ಟ್ ಕಾರ್ಯದರ್ಶಿ ವೆಂಕಟೇಶ್ ಮಾತನಾಡಿ, ಈ ಹಿಂದೆ ಎಲ್ಲ ಮಕ್ಕಳಿಗೆ ಲೇಖನ ಸಾಮಗ್ರಿ ಮತ್ತು ಬ್ಯಾಗ್ ವಿತರಿಸಲಾಗಿತ್ತು. ಇದೀಗ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಅವರ ಪೋಷಕರಿಗೆ ಸನ್ಮಾನ ಮಾಡಲಾಗಿದೆ. ಇಂತಹ ಅರ್ಥಪೂರ್ಣ ಕಾರ್ಯಕ್ರಮ ಸಂತಸ ತಂದಿದ್ದು, ಮುಂದಿನ ದಿನಗಳಲ್ಲಿಯೂ ಕಾರ್ಯಕ್ರಮ ಮುಂದುವರಿಸಲಾಗುವುದು ಎಂದರು. ಈಗ ನಾವು ವಿದ್ಯಾ ಕಲಾಭಿವೃದ್ಧಿ ಟ್ರಸ್ಟ್ ಕಡೆಯಿಂದ ನಾವು ಈ 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಪುಸ್ತಕ ಬ್ಯಾಗು ಮೊದಲು ಕೊಟ್ಟಿದ್ವಿ. ಈಗ 8ರಿಂದ ಅಪ್ ಟು ಡಿಗ್ರಿವರೆಗೆ ಅದರಲ್ಲಿ ಸ್ಪೆಷಲ್ಲಾಗಿ ಅಂದರೆ ಇದು ಹೈಯೆಸ್ಟ್ ಮಾರ್ಕ್ಸ್ ತೆಗೆದವ್ರಿಗೆ ಪ್ರತಿಭಾ ಪುರಸ್ಕಾರ ಅನ್ನೋದನ್ನು ಈ ವರ್ಷ ನಾವು ಕೊಟ್ಟಿದ್ದೀವಿ. ಇದರಲ್ಲಿ ವಿಶೇಷ ಏನಂದರೆ ಅವ್ರ ತಂದೆ ತಾಯಿಗಳಿಗೂ ಸನ್ಮಾನ ಮಾಡಿದ್ವಿ. ಅದಕ್ಕೆ ನಮಗೆ ಖುಷಿ ಆಗ್ತಾ ಇದೆ. ನಾಯನಹಳ್ಳಿ ನರಸಿಂಹಮೂರ್ತಿ, CTV ನ್ಯೂಸ್, ಚಿಕ್ಕಬಳ್ಳಾಪುರ.
ಚಿಂತಾಮಣಿ ತಾಲೂಕಿನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಚೇಳೂರು ರಸ್ತೆಯಲ್ಲಿ 2 ಬೈಕ್ಗಳ ನಡುವೆ ಸಂಭವಿಸಿದ ಭೀಕರ ಮುಖಾಮುಖಿ ಡಿಕ್ಕಿಯಲ್ಲಿ ಓರ್ವ ವೃದ್ಧ ಸ್ಥಳದಲ್ಲೇ ಮೃತಪಟ್ಟು ಮತ್ತೊಬ್ಬ ಯುವಕ ತೀವ್ರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. ಚಿಂತಾಮಣಿ ತಾಲೂಕಿನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಚೇಳೂರು ರಸ್ತೆಯಲ್ಲಿ 2 ಬೈಕ್ಗಳ ನಡುವೆ ಸಂಭವಿಸಿದ ಭೀಕರ ಮುಖಾಮುಖಿ ಡಿಕ್ಕಿಯಲ್ಲಿ ಓರ್ವ ವೃದ್ಧ ಸ್ಥಳದಲ್ಲಿ ಮೃತಪಟ್ಟು ಮತ್ತೊಬ್ಬ ಯುವಕ ತೀವ್ರವಾಗಿ ಗಾಯಗೊಂಡಿರುವ ಘಟನೆ ಜರುಗಿದೆ. ಚೇಳೂರು ರಸ್ತೆಯ ಚೊಕ್ಕರೆಡ್ಡಿಹಳ್ಳಿಯ ನಿವಾಸಿ 65 ವರ್ಷದ ನಾಗರಾಜ್ ಅಪಘಾತದಲ್ಲಿ ಸ್ಥಳದಲ್ಲೇ ಕೊನೆಯುಸಿರೆಳೆದ ದುರ್ದೈವಿ. ಅಂಬಾಜಿದುರ್ಗ ಹೋಬಳಿಯ ಒಲ್ಲಪ್ಪನಹಳ್ಳಿ ನಿವಾಸಿ ಜಗದೀಶ್ ತಲೆಗೆ ತೀವ್ರವಾಗಿ ಗಾಯಗೊಂಡಿದ್ದು ಪ್ರಥಮ ಚಿಕಿತ್ಸೆಯ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಚೇಳೂರು ರಸ್ತೆಯ ಚೊಕ್ಕರೆಡ್ಡಿಹಳ್ಳಿ ಸಮೀಪ ಎದುರಿನಿಂದ ಬಂದ 2 ದ್ವಿಚಕ್ರ ವಾಹನಗಳ ನಡುವೆ ರಭಸವಾಗಿ ಡಿಕ್ಕಿ ಸಂಭವಿಸಿದೆ. ಡಿಕ್ಕಿಯ ತೀವ್ರತೆಗೆ ಬೈಕ್ನಲ್ಲಿದ್ದ ಕೆಳಗೆ ಬಿದ್ದ ನಾಗರಾಜ್ ಅವರ ತಲೆಗೆ ತೀವ್ರ ಪೆಟ್ಟು ಬಿದ್ದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಜಗದೀಶ್ ಅವರನ್ನ ಸ್ಥಳೀಯರ ನೆರವಿನಿಂದ ತಕ್ಷಣವೇ ಆಸ್ಪತ್ರೆಗೆ ತಲುಪಿಸಲಾಗಿದೆ. ಇನ್ನು ಅಪಘಾತದಲ್ಲಿ 2 ಬೈಕ್ಗಳು ಜಖಂಗೊಂಡಿದೆ. ಇನ್ನು ಘಟನಾ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮೃತ ದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಗುಡಿಬಂಡೆ ಪಟ್ಟಣದ ಬಾಪೂಜಿ ನಗರದ ನಿವಾಸಿ ಹಾಗೂ ನಿವೃತ್ತ ಶಿಕ್ಷಕ ಮೆಹಬೂಬ್ ಸಾಬ್ ಅವರ ಮೇಲೆ 3 ಅಪರಿಚಿತರು ಹಲ್ಲೆ ನಡೆಸಿರುವ ಘಟನೆ ಇಂದು ನಡೆದಿದೆ. ಗುಡಿಬಂಡೆ ಪಟ್ಟಣದ ಬಾಪೂಜಿ ನಗರದ ನಿವಾಸಿ ಹಾಗೂ ನಿವೃತ್ತ ಶಿಕ್ಷಕ ಮೆಹಬೂಬ್ ಸಾಬ್ ಅವರ ಮೇಲೆ 3 ಅಪರಿಚಿತರು ಹಲ್ಲೆ ನಡೆಸಿರುವ ಘಟನೆ ಇಂದು ನಡೆದಿದೆ. ಮಧ್ಯಾಹ್ನದ ವೇಳೆ ಮೆಹಬೂಬ್ ಸಾಬ್ ಮನೆಯಲ್ಲಿ ಇದ್ದಾಗ 3 ವ್ಯಕ್ತಿಗಳು ಮನೆಗೆ ಬಂದು ನೀರು ಕೇಳಿದ್ದಾರೆ. ನೀರು ಕುಡಿದ ಬಳಿಕ ಏಕಾಏಕಿ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಆರೋಪಿಗಳಲ್ಲಿ ಒಬ್ಬರು ಅವರ ಕತ್ತನ್ನು ತಿರುಗಿಸಲು ಯತ್ನಿಸಿದ್ದು ಮತ್ತೊಬ್ಬರು ಅವರ ಕಾಲಿನ ಮೇಲೆ ಕಲ್ಲುಗಳನ್ನು ಹಾಕಿ ಹಲ್ಲೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಹೈಸ್ಕೂಲಲ್ಲಿ ಟೀಚರ್ ಆಗಿದೆ. ಎಲ್ಲೋಡ್ನಲ್ಲಿ 10 ವರ್ಷ ಆಯ್ತು. ಮಾಚಳ್ಳಿ ಬೀವ್ ಆಫೀಸ್ನಲ್ಲಿ 2 ವರ್ಷ ಆಯ್ತು ಅಷ್ಟೇ. ನಾನು ರಿಟೈರ್ಡ್ ಆಗಿ 10 ವರ್ಷ ಆಯಿತು. ಈಗ 14ರಲ್ಲಿ ರಿಟೈರ್, 2014ರಲ್ಲಿ ಮೇ ರಿಟೈರ್ಡ್ ಆಗಿದ್ದು. ಸುಮ್ಮನೆ ಕೂತ್ಕೊಂಡಿದ್ದೆ, ನೀರು ಬಂದು ಕೇಳಿದ್ರು. ಫಸ್ಟ್ ಟೈಮ್ ನೀರು ಕೊಟ್ಟೆ. ಆಮೇಲೆ 2:30 ಆದಮೇಲೆ ಮತ್ತೆ ಬಂದರು, ನೀರು ಕೊಟ್ಟರೆ ನೀರು ಅಂತ ಕೊಟ್ಟಲ್ಲ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಕೊಡಿ ಸರ್. ಆಮೇಲೆ ಒಂದು ಚೆಂಬನ್ನು ಚಿಕ್ಕ ಚೆಂಬನ್ನು ಗ್ಲಾಸ್ ಕೊಟ್ಟೆ. ಆಚೆ ನಿಂತ್ಕೊಂಡು ನೀರು ಕುಡಿದ್ಬಿಟ್ರು. ಕುಡ್ದಾದ್ಮೇಲೆ ಗ್ಲಾಸನ್ನು ಚೆಂಬು ಕೊಟ್ಬಿಟ್ಟಿರ್ಬೇಕು, ಆಚೆನೇ ಇದ್ದಾರೆ. ನಾನು ಚೆಂಬನ್ನು ಗ್ಲಾಸ್ ಎತ್ಕೊಂಡು ಒಳಗೆ ಇಟ್ಕೊಂಡು ಬಾಗಿಲು ಮುಚ್ಚ ತಳ್ಳಿಬಿಟ್ರು. 2 ಹುಡುಗರು ಬಾಗಿಲು ತಳ್ಳಿದ್ರು. ತಳ್ಳಿಬಿಟ್ಟಾದ್ಮೇಲೆ ತಕ್ಷಣ ನನಗೆ ಹಿಡ್ಕೊಂಡ ಒಬ್ಬ ಕಾಲ ಮೇಲೆ ಕಲ್ಲು ಹಾಕಿದ್ರ. ನಾನು ಹಚ್ಕೊಳ್ತಾ ಇದ್ದೀನಿ, ಒಬ್ಬನು ಕತ್ತು ತಿರ್ಸ್ಬಿಟ್ಟು. ಇನ್ನು ಹಲ್ಲೆ ನಡೆಸಿದ ಬಳಿಕ 3 ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಘಟನೆಯ ಸಂಪೂರ್ಣ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವುದು ತನಿಖೆಗೆ ಮಹತ್ವದ ಸುಳಿವು ಒದಗಿದೆ. ಗಂಭೀರವಾಗಿ ಗಾಯಗೊಂಡಿರುವ ನಿವೃತ್ತ ಶಿಕ್ಷಕ ಮೆಹಬೂಬ್ ಸಾಬ್ ಅವರನ್ನ ಗುಡಿಬಂಡೆ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆ ಕುರಿತು ಪೊಲೀಸರು ತನಿಖೆ ಕೈಗೊಂಡಿದ್ದು ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಪರಿಶೀಲಿಸಿ ಆರೋಪಿಗಳ ಗುರುತು ಪತ್ತೆ ಹಾಗೂ ಬಂಧನಕ್ಕೆ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಮಹೇಶ್, ಸಿಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್.
ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ, ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಎಸ್.ಎನ್. ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್, ಚಿನ್ನಕಾಯಲಪಲ್ಲಿ, ಬಾಗೇಪಲ್ಲಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಟಿಟಿಡಿ ಸಮಿತಿ ವತಿಯಿಂದ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ 23ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ. ಸಾಮೂಹಿಕ ವಿವಾಹಗಳ ವಿಶೇಷತೆಗಳು: ಜೋಡಿಗೊಂದು ಉಚಿತ ಸೀಮೆ ಹಸು ಕೊಡುಗೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಬಾಗೇಪಲ್ಲಿ, ಗುಡಿಬಂಡೆ ಮತ್ತು ಚೇಳೂರು ತಾಲೂಕಿನ ವಧು-ವರರಿಗೆ ಜೀವನ ನಿರ್ವಹಣೆಗೆ ಸೀಮೆ ಹಸುವೊಂದನ್ನ ಕೊಡುಗೆಯಾಗಿ ನೀಡಲಾಗುತ್ತದೆ. ಉಚಿತ ಸಾಮೂಹಿಕ ವಿವಾಹದಲ್ಲಿ ಮದುವೆಯಾಗುವ ಎಸ್ಸಿ/ಎಸ್ಟಿ ಜೋಡಿಗಳಿಗೆ ಸೀಮೆ ಹಸುವಿನ ಜೊತೆಗೆ 50,000 ರೂಪಾಯಿಗಳ ಪ್ರೋತ್ಸಾಹ ಧನ ನೀಡಲಾಗುತ್ತದೆ. ದಿನಾಂಕ 26/8/2026 ಬುಧವಾರ. ಸಮಯ ಬೆಳಗ್ಗೆ 9 ಗಂಟೆಯಿಂದ. ಸ್ಥಳ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿ, ಶ್ರೀ ಕ್ಷೇತ್ರ ಗಡಿದಂ. ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಎಸ್.ಎನ್. ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ ಕಚೇರಿಯನ್ನ ಸಂಪರ್ಕಿಸಬಹುದು. ಸೀರೆ ಅಂದ್ರೆ ಕೇವಲ ಉಡುಪಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ಸೌಂದರ್ಯ, ನಮ್ಮ ಸಂಭ್ರಮದ ಪ್ರತೀಕ. ನಿಮ್ಮ ಪ್ರತಿಯೊಂದು ವಿಶೇಷ ಕ್ಷಣಕ್ಕೂ ಸಾಂಪ್ರದಾಯಿಕ ಸೊಬಗು ಮತ್ತು ಆಧುನಿಕ ವಿನ್ಯಾಸಗಳ ಅದ್ಭುತ ಸಂಗಮವನ್ನ ನೀಡುವ ವರಲಕ್ಷ್ಮಿ ಸಿಲ್ಕ್ ಸ್ಯಾರೀಸ್ ಶೋರೂಮ್. ಚಿಕ್ಕಬಳ್ಳಾಪುರದಲ್ಲಿ ರೇಷ್ಮೆ ಸೀರೆಗಳ ವಿಶೇಷ ಲೋಕವನ್ನ ನಿಮ್ಮ ಮುಂದೆ ತೆರೆದಿಡ್ತಿದೆ ವರಲಕ್ಷ್ಮಿ ಸಿಲ್ಕ್ಸ್. ಇಲ್ಲಿ ಲಭ್ಯವಿದೆ ಪ್ರೀಮಿಯಂ ಪ್ಯೂರ್ ಸಿಲ್ಕ್ ಸೀರೆಗಳು, ಹ್ಯಾಂಡ್ಲೂಮ್ ಸಿಲ್ಕ್ಗಳ ವೈವಿಧ್ಯಮಯ ಸಂಗ್ರಹ, ಸಾಂಪ್ರದಾಯಿಕ ಹಾಗೂ ಟ್ರೆಂಡಿ ಡಿಸೈನ್ಗಳ ವಿಶೇಷ ಕಲೆಕ್ಷನ್. ಪ್ರತಿಯೊಂದು ವಿನ್ಯಾಸದಲ್ಲೂ ಅದ್ಭುತ ಸೊಬಗು, ಪ್ರತಿಯೊಂದು ಬಣ್ಣದಲ್ಲೂ ನಿಮ್ಮ ವ್ಯಕ್ತಿತ್ವಕ್ಕೆ ತಕ್ಕ ಆಯ್ಕೆ, ಗುಣಮಟ್ಟಕ್ಕೆ ಆದ್ಯತೆ, ವಿನ್ಯಾಸದಲ್ಲಿ ವೈವಿಧ್ಯತೆ ಮತ್ತು ಗ್ರಾಹಕರಿಗೆ ತೃಪ್ತಿ ನೀಡುವ ಸೇವೆ ಇದೆ ವರಲಕ್ಷ್ಮಿ ಸಿಲ್ಕ್ಸ್ನ ವಿಶೇಷತೆ. ಹಾಗಾದ್ರೆ ತಡಬೇಕೆ? ಇಂದೇ ಭೇಟಿ ನೀಡಿ ವರಲಕ್ಷ್ಮಿ ಸಿಲ್ಕ್ ಸ್ಯಾರೀಸ್ ಶೋರೂಮ್, 3ನೇ ಮಹಡಿ, ಗೋಕುಲ್ ಆರ್ಕಿಡ್, ಚಮ್ಮನೂರು ಜ್ಯುವೆಲರ್ಸ್ ಎದುರು, ಕೌಸರ್ ನಗರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6000064747. ಈಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಸಂಸ್ಥೆ ವರಲಕ್ಷ್ಮಿ ಸಿಲ್ಕ್ಸ್ ಹೊಸದಾಗಿ ಪ್ರಾರಂಭವಾಗಿದೆ. ಎಲ್ಲೂ ಇಲ್ಲದ ರೀತಿಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ರೀತಿಯ ಪ್ಯೂರ್ ಸಿಲ್ಕ್ ಸ್ಯಾರೀಸ್, ಕಾಂಚೀವರಂ ಆಗ್ಬೋದು, ಇಲ್ಲ ಮೈಸೂರು ಸಿಲ್ಕ್ಸ್, ಪೋಚಂಪಲ್ಲಿ, ಗದ್ವಾಲ್, ಬನಾರಸಿ ಎಲ್ಲ ರೀತಿಯ ಸಿಲ್ಕ್ ಸ್ಯಾರೀಸ್ ಲಭ್ಯವಿದೆ. ಸೊ ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ. ನಮ್ಮಲ್ಲಿ ಸ್ಟಾರ್ಟಿಂಗ್ ಫ್ರಮ್ 700 ಡೈಲಿ ವೇರ್ ಸ್ಯಾರೀಸ್ ಮತ್ತು ಡಿಸೈನರ್ ವೇರ್ ಸ್ಯಾರೀಸ್, ಆದಮೇಲೆ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಅಪ್ ಟು 1 lakhವರೆಗೂ ಬ್ರೈಡಲ್ ಸ್ಯಾರೀಸ್ ಅವೈಲೇಬಲ್ ಇದೆ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಚಿಂತಾಮಣಿ ನಗರದಲ್ಲಿ ಆಗಸ್ಟ್ 26ರಂದು ಆಚರಿಸಲಿರುವ ಈದ್ ಮಿಲಾದ್ ಹಬ್ಬವನ್ನ ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು. ಯಾವುದೇ ಗೊಂದಲ, ವಾಗ್ವಾದಗಳಿಗೆ ಅವಕಾಶ ನೀಡಬಾರದು. ಮೆರವಣಿಗೆ, ಪ್ರಾರ್ಥನೆಗೆ ಅಗತ್ಯ ಸಿದ್ಧತೆಗಳನ್ನ ಪೊಲೀಸ್ ಇಲಾಖೆ ಕೈಗೊಂಡಿದೆ ಎಂದು ನಗರ ಠಾಣೆ ಸಿಐ ವಿಜಯಕುಮಾರ್ ಹೇಳಿದರು.
ಚಿಂತಾಮಣಿ ನಗರ ಠಾಣೆಯಲ್ಲಿ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಶಾಂತಿ ಸಮಿತಿ ಸಭೆ ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಮಾತನಾಡಿದ ನಗರ ಠಾಣೆ ಸಿಐ ವಿಜಯಕುಮಾರ್, ಯಾವುದೇ ಕೋಮು ಧರ್ಮಕ್ಕೆ ನೋವಾಗದಂತೆ ನೋಡಿಕೊಳ್ಳಬೇಕು. ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಹುಡುಗರನ್ನ ಹಿರಿಯರು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಸಮಸ್ಯೆ ಉಂಟಾದರೆ ಕೂಡಲೇ ಪೊಲೀಸರ ಗಮನಕ್ಕೆ ತರಬೇಕು ಎಂದು ಮನವಿ ಮಾಡಿದರು. ಜಾಮಿಯಾ ಮಸೀದಿ ಅಧ್ಯಕ್ಷ ಗೌಸ್ವಾಶಾ ಮಾತನಾಡಿ, ಮಧ್ಯಾಹ್ನ 2:30 ಗಂಟೆಗೆ ನಗರದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿ ಬಳಿ ಜಮಾವಣೆಗೊಂಡು ಮೆರವಣಿಗೆ ಆರಂಭವಾಗುತ್ತದೆ. ಗುಜ್ರಾ ಮೊಹಲ್ಲಾ ಊರ ಮುಂದೆ ಬ್ರಾಹ್ಮಣರ ಬೀದಿ, ಅಗ್ರಹಾರ, ನಕಲಪೇಟೆ, ಶಾಂತಿನಗರ, ಮಹಬೂಬ್ ನಗರ, ಗದ್ವಾಲ್ಪೇಟೆಯ ಮೂಲಕ ಎಲ್ಲರೂ ಮತ್ತೆ ಜಾಮಿಯಾ ಮಸೀದಿಗೆ ಬಂದು ಸೇರುತ್ತೇವೆ ಎಂದರು. ಇನ್ನು ಮುಖ್ಯ ಮೆರವಣಿಗೆಗೆ ಜಾಮಿಯಾ ಮಸೀದಿಯಿಂದ ಆಜಾದ್ ಚೌಕ, ಪಿಎಸ್ಸಿಆರ್ ಕಾಂಪ್ಲೆಕ್ಸ್ ಮೂಲಕ ಚೇಳೂರು ವೃತ್ತ, ಚೆಡ್ಡರೆಡ್ಡಿ ಪಾಳ್ಯ, ಮಸೀದಿಯಿಂದ ಮತ್ತೆ ಚೇಳೂರು ವೃತ್ತ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ರಸ್ತೆ, ಬೆಂಗಳೂರು ವೃತ್ತ, ಪವರ್ ಸರ್ಕಲ್, ಗಜಾನನ ವೃತ್ತ, ಬಾಗೇಪಲ್ಲಿ ಕ್ರಾಸ್ ಮೂಲಕ ಈದ್ಗಾ ಮೈದಾನ ಸೇರುತ್ತದೆ. ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ನಂತರ ಶಾಂತಿಯುತವಾಗಿ ತಮ್ಮ ತಮ್ಮ ಮನೆಗಳಿಗೆ ತೆರಳುತ್ತಾರೆ ಎಂದರು. ಎಲ್ಲರಿಗೂ ನಮಸ್ಕಾರ. ಇದೇ ಬುಧವಾರ 26ನೇ ತಾರೀಕು ಈದ್ ಮಿಲಾದ್ ಹಬ್ಬ ಇದೆ. ಮುಸಲ್ಮಾನ್ ಬಾಂಧವರು ನಮ್ಮ ಚಿಂತಾಮಣಿ ನಗರದಲ್ಲಿ ತುಂಬ ಚೆನ್ನಾಗಿ ಆಚರಣೆ ಮಾಡಲಿ ಅಂಥೇಳಿ ನಮ್ಮ ಆಶಯನೂ ಇದೆ. ಇದೇ ರೀತಿ ನಾವು ಸಾಕಷ್ಟು ಅರೇಂಜ್ಮೆಂಟ್ ಮಾಡಿಕೊಂಡಿದ್ದೀವಿ. ನಮ್ಮಲ್ಲಿ ಸುಮಾರು ಮೆನ್ ಗಸ್ತಲ್ಲಿ ಇರ್ತಾರೆ. ಸಾಕಷ್ಟು ಮೆನ್ಗಳನ್ನ ನಾವು ಡಿಪ್ಲಾಯ್ ಮಾಡ್ತೀವಿ. ಈ ಏನು ಮೆರವಣಿಗೆ ನಡೆಸ್ತಾರೆ ಅದನ್ನು ಶಾಂತಿಯುತವಾಗಿ ಆಗಲಿ ಅಂಥೇಳಿ ಎಲ್ಲ ಥರ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಅದೇ ರೀತಿ ಈ ಸರಿ ಏನು ನಮ್ಮ ಶಾಂತಿನಗರದಲ್ಲಿ ಅಥವಾ ನಮ್ಮ ಚಿಂತಾಮಣಿ ನಗರದಲ್ಲಿ ಏನು ಈದ್ ಮಿಲಾದ್ ಮೆರವಣಿಗೆ ಮಾಡ್ತಾರೆ, ಕೆಲವೊಂದು ನಿಬಂಧನೆಗಳನ್ನು ನಾವು ಮಾಡಿದ್ದೇವೆ. ಅಂದರೆ ಅವರ ಸಮುದಾಯದ ಸದಸ್ಯರೊಂದಿಗೆ ಮಾತಾಡ್ತಾ ಈ ನಿಬಂಧನೆಗಳು ಮಾಡಿದ್ದೀವಿ. ಮೊದಲನೇದಾಗಿ ಡಿಜೆಗೆ ಯಾವುದೇ ಕಾರಣಕ್ಕೆ ಅನುಕೂಲ ಇಲ್ಲ, ಡಿಜೆಗೆ ಅನುಮತಿ ಇಲ್ಲ. ಎರಡನೇದಾಗಿ ಏನು ಬಾವುಟಗಳಿದೆ 3 ಅಡಿಗಿಂತ ಹೆಚ್ಚು ಎತ್ತರದ ಬಾವುಟನ ಅವರು ಉಪಯೋಗಿಸೋ ಹಾಗಿಲ್ಲ. ಅವರು ಏನು ಮೆರವಣಿಗೆ ಟೈಮಲ್ಲಿ ತರ್ತಾರೆ. ಮತ್ತು ಅದೇ ರೀತಿ ಟ್ಯಾಬ್ಲಾಯ್ಡ್ಗಳಿಗೆ ಅನುಮತಿ ಇಲ್ಲ. ಅದ್ರದ್ದು ಈ ಏನು ಮೆರವಣಿಗೆ ಏನು ಬೇಕೋ ಅನುಕೂಲ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಟ್ಯಾಬ್ಲಾಯ್ಡ್ಗಳಿಗೆ, ದೊಡ್ಡ ದೊಡ್ಡ ಫ್ಲ್ಯಾಗ್ಗಳಿಗೆ, ಅದೇ ರೀತಿ ಬೇರೆನ್ನೆಲ್ಲ ಕೆಲವೊಂದು ಕಡೆ ಪಟಾಕಿಗಳನ್ನು ಸಿಡಿಸ್ತಾರೆ. ಅದನ್ನು ನಿರ್ಬಂಧನೆಗೆ ಅನುಮತಿ ಇದ್ದಲ್ಲಿ ಮಾತ್ರ ಮಾಡಬೇಕು. ಕೆಲವೊಂದು ಮತ್ತು ಇನ್ನೊಂದು ಈ ಫ್ಲೆಕ್ಸು ಮತ್ತು ಬ್ಯಾನರ್ಗಳಾಗ್ತಾರೆ. ಈ ಫ್ಲೆಕ್ಸು ಮತ್ತು ಬ್ಯಾನರ್ ಏನಿದ್ರು ಮುನ್ಸಿಪಾಲ್ಟಿಯಿಂದ ಅನುಮತಿ ಪಡೆದು ಅವರು ಹಾಕಬೇಕಂತ ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಮೆರವಣಿಗೆಯಲ್ಲಿ ಬಳಸುವ ಧ್ವಜಗಳು ಹಾಗೂ ಬಾವುಟಗಳು 3 ಅಡಿಗಿಂತ ಹೆಚ್ಚಿನ ಎತ್ತರ ಇರುವುದಿಲ್ಲ. ನಗರದ ಎಲ್ಲಾ ಮಸೀದಿಗಳ ಆಡಳಿತ ಮಂಡಳಿಯವರು ಸೇರಿ ಶಾಂತಿಯುತವಾಗಿ ಆಚರಿಸಲು ತೀರ್ಮಾನ ಕೈಗೊಳ್ಳಲಾಗಿದೆ. ಅಗತ್ಯವಾದ ಪೊಲೀಸ್ ರಕ್ಷಣೆಯನ್ನ ನೀಡಬೇಕು ಎಂದು ಮನವಿ ಮಾಡಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಮತದಾರರ ಪಟ್ಟಿ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ 2026ರ ಹಿನ್ನೆಲೆಯಲ್ಲಿ ಕರಡು ಮತದಾರರ ಪಟ್ಟಿಯನ್ನ ಪ್ರಕಟಿಸಲಾಗಿದ್ದು, ಮತದಾರರು ತಮ್ಮ ಹೆಸರು, ವಿಳಾಸ ಹಾಗೂ ಇತರ ವಿವರಗಳನ್ನು ಪರಿಶೀಲಿಸಿಕೊಂಡು ಯಾವುದೇ ಲೋಪದೋಷಗಳಿದ್ದಲ್ಲಿ ನಿಗದಿತ ಅವಧಿಯಲ್ಲಿ ಹಕ್ಕು ಮತ್ತು ಆಕ್ಷೇಪಗಳನ್ನು ಸಲ್ಲಿಸಬೇಕು ಎಂದು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಸಹಾಯಕ ಚುನಾವಣಾಧಿಕಾರಿ ಮಂಜುನಾಥ್ ಹೇಳಿದರು. ಕರಡು ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಎಸಿ ಕಚೇರಿಯಲ್ಲಿ ಇಂದು ನಡೆದ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಸಭೆಯಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿಯನ್ನ ದೋಷರಹಿತವಾಗಿ ಸಿದ್ಧಪಡಿಸುವುದು ಚುನಾವಣಾ ಆಯೋಗದ ಪ್ರಮುಖ ಉದ್ದೇಶವಾಗಿದೆ. ಅರ್ಹ ಮತದಾರರು ಪಟ್ಟಿಯಿಂದ ಹೊರಗುಳಿಯದಂತೆ ಹಾಗೂ ಅನರ್ಹ ಹೆಸರುಗಳು ಮುಂದುವರಿಯದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿಯ ಪರಿಶೀಲನೆ, ಮ್ಯಾಪಿಂಗ್ ಹಾಗೂ ಡಿಜಿಟಲೈಸ್ಡ್ ಪ್ರಕ್ರಿಯೆ ಕೈಗೊಳ್ಳಲಾಗಿದೆ. ಲಭ್ಯ ಮಾಹಿತಿಯಂತೆ 2.05 ಲಕ್ಷ ಮತದಾರರ ಮ್ಯಾಪಿಂಗ್ ಪೂರ್ಣಗೊಂಡಿದ್ದು, 91.99% ಪ್ರಗತಿ ಸಾಧಿಸಲಾಗಿದೆ. ಈ ಪೈಕಿ 1.92 ಲಕ್ಷ ಮತದಾರರ ಮಾಹಿತಿಯನ್ನ ಡಿಜಿಟಲೀಕರಣಗೊಳಿಸಲಾಗಿದ್ದು, 86.05% ಪ್ರಗತಿ ದಾಖಲಾಗಿದೆ. ಮತದಾರರ ಪಟ್ಟಿಯ ಪರಿಷ್ಕರಣೆ ವೇಳೆ ವಿವಿಧ ಕಾರಣಗಳಿಂದ ಯುಇಎಫ್
ವಿಭಾಗಕ್ಕೆ ಸೇರಿದ ಒಟ್ಟು 31,177 ಪ್ರಕರಣಗಳು ಗುರುತಿಸಲ್ಪಟ್ಟಿವೆ. ಇದರಲ್ಲಿ ಮರಣ ಹೊಂದಿದ ಮತದಾರರು 6,497, ಶಾಶ್ವತವಾಗಿ ಸ್ಥಳಾಂತರಗೊಂಡವರು 19,298. ಈಗಾಗಲೇ ಮತ್ತೊಂದು ಕಡೆ ಮತದಾರರಾಗಿ ನೋಂದಾಯಿತರಾಗಿರುವವರು 4,280, ಗೈರು ಹಾಜರಿರುವವರು 856 ಹಾಗೂ ಇತರೆ ಪ್ರಕರಣಗಳು 241 ಎಂದು ಗುರುತಿಸಲಾಗಿದೆ. ಎಲ್ರಿಗೂ ನಮಸ್ಕಾರ. ಇವತ್ತು ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ 2026ರಲ್ಲಿ ಒಂದು ಪ್ರಮುಖ ಘಟ್ಟಕ್ಕೆ ಬಂದಿದ್ದೀವಿ. ಇವತ್ತು ಭಾವಚಿತ್ರ ಇರುವ ಕರಡು ಮತದಾರರ ಪಟ್ಟಿ ಪ್ರಕಟಣೆ ಇವತ್ತು 24/2026 ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ತಾಲೂಕಿನ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ರಾಜಕೀಯ ಪಕ್ಷದವರು, ಮಾಧ್ಯಮದವರು, ನಾಗರಿಕರು ಮತ್ತು ನಮ್ಮ BLOಗಳು ಎಲ್ಲರೂ ತುಂಬ ಸಹಕಾರ ನೀಡಿ ನಮ್ಮದು SIR ಒಂದು ತುಂಬ ಒಳ್ಳೆಯ ಹಂತಕ್ಕೆ ಬಂದಿದೆ. ಇವತ್ತು 24/2026 ಕರಡು ಮತದಾರರ ಪಟ್ಟಿ ಪ್ರಕಟಣೆ. ಇದನ್ನು ನಾವು ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ, ಗ್ರಾಮ ಸಭೆಗಳಲ್ಲಿ ಮತ್ತು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಇವತ್ತು ಪ್ರಚಾರ ಪಡಿಸ್ತೀವಿ. ಇವತ್ತೇ 24/2026 ಮತ್ತು ಎಲ್ಲ ರಾಜಕೀಯ ಪಕ್ಷದವ್ರಿಗೂ ನಮ್ಮ ಒಂದು ಕರಡು ಮತದಾರರ ಪಟ್ಟಿ ಒಂದೊಂದು ಕಾಪಿನ ಇವತ್ತು ಕೊಡ್ತಿದ್ದೀವಿ. ಆಮೇಲೆ ಇದಾದಮೇಲೆ ಇವತ್ತಿಂದಾನೆ 24/2026ರಿಂದ 23/9/2026 ಏನೇ ಈಗ ಕೆಲವರು ಬಿಟ್ಟು ಹೋಗಿರ್ತಾರೆ, ಕೆಲವು ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಇರ್ತವೆ, ಏನೇ ಇದ್ದರೂ ನಮಗೆ ಅಪೀಲ್ ಹಾಕ್ಬೋದು. ಅದಕ್ಕೆ ನಮ್ಮ ಫಾರ್ಮ್ 6, 7, 8 ಸಲ್ಲಿಸ್ಬೋದು. ಅದಾದಮೇಲೆ ಅದನ್ನು ವಿಲೇವಾರಿ ಮಾಡೋಕ್ಕೆ ನಾವು ಹಿಯರ್ ಮಾಡಿ ಅವರ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಏನೇನಿದೆ ಅದನ್ನು ಹಿಯರ್ ಮಾಡಿ ಡಿಸ್ಪೋಸ್ ಮಾಡ್ತೀವಿ. ಅದಕ್ಕೆ 24/2026ರಿಂದ ಅಕ್ಟೋಬರ್ 22ರವರೆಗೂ ಸಮಯಾವಕಾಶ ಇದೆ. ಅದೆಲ್ಲ ಆದಮೇಲೆ ಅಂತಿಮ ಮತದಾರರ ಪಟ್ಟಿ 27/10/2026 ಅಂತಿಮ ಮತದಾರರ ಪಟ್ಟಿ ಪ್ರಕಟ ಆಗುತ್ತೆ. ಈಗಿನ ಟೈಮ್ ಟೇಬಲ್ ಪ್ರಕಾರ, ಚುನಾವಣಾ ಆಯೋಗ ಕೊಟ್ಟಿರೋ ವೇಳಾಪಟ್ಟಿ ಪ್ರಕಾರ 8,554 ಅನಾಮಲಿಗಳ ನೋಟಿಸ್, 5,767 ಮ್ಯಾಪಿಂಗ್ ಆಗದ ಪ್ರಕರಣಗಳ ನೋಟಿಸ್ ಹಾಗೂ ಅನಾಮಲಿ ಹಾಗೂ ಮ್ಯಾಪಿಂಗ್ ಆಗದ ಪ್ರಕರಣಗಳನ್ನು ಒಳಗೊಂಡಂತೆ ಒಟ್ಟು 14,321 ನೋಟಿಸ್ಗಳನ್ನು ಗುರುತಿಸಲಾಗಿದೆ. ಇವುಗಳ ಕುರಿತು ನಿಯಮಾನುಸಾರ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಎಸಿ ತಿಳಿಸಿದರು. ಏನೋ ಮತದಾರರು ಕರಡು ಪಟ್ಟಿಯಲ್ಲಿ ತಮ್ಮ ಹೆಸರು ಹಾಗೂ ವಿವರಗಳನ್ನು ಪರಿಶೀಲಿಸಿ ಹೆಸರು ಸೇರ್ಪಡೆ, ಹೆಸರು ತೆಗೆದುಹಾಕುವುದು ಅಥವಾ ವಿವರಗಳ ತಿದ್ದುಪಡಿಗೆ ಸಂಬಂಧಿಸಿದಂತೆ ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬೇಕು. ಗ್ರಾಮ, ವಾರ್ಡ್ ಹಾಗೂ ಮತಗಟ್ಟೆ ಮಟ್ಟದಲ್ಲಿ ಲಭ್ಯವಿರುವ ಮಾಹಿತಿಯನ್ನು ಪರಿಶೀಲಿಸಿಕೊಂಡು ಅರ್ಹ ಮತದಾರರು ಯಾವುದೇ ಕಾರಣಕ್ಕೂ ಅವಕಾಶ ಕಳೆದುಕೊಳ್ಳಬಾರದು ಎಂದು ಅವರು ಮನವಿ ಮಾಡಿದರು. ಇನ್ನು ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ತಮ್ಮ ಸಲಹೆ ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದು, ಚುನಾವಣಾ ಆಯೋಗದ ಮಾರ್ಗಸೂಚಿಯಂತೆ ಎಲ್ಲ ಪ್ರಕ್ರಿಯೆಗಳನ್ನು ಪಾರದರ್ಶಕವಾಗಿ ಕೈಗೊಳ್ಳಲಾಗುವುದು ಎಂದು ಮಂಜುನಾಥ್ ಹೇಳಿದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ದೇವಾಲಯ ಆದಾಯದ ಖರ್ಚು ವೆಚ್ಚ ತಾಳೆಯಾಗದ ಕಾರಣ ತನಿಖೆ ನಡೆಸುವಂತೆ ಸಾರ್ವಜನಿಕರು ಒತ್ತಾಯಿಸಿರುವ ಘಟನೆ ಇಂದು ನಡೆಯಿತು. ಶಾಸಕ ದರ್ಶನ್ ಧ್ರುವನಾರಾಯಣ್ ನೇತೃತ್ವದಲ್ಲಿ ನಂಜುಂಡೇಶ್ವರ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಸಭೆಯಲ್ಲಿ ಈ ಘಟನೆ ನಡೆಯಿತು. ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ದೇವಾಲಯ ಆದಾಯದ ಖರ್ಚು ವೆಚ್ಚ ತಾಳೆಯಾಗದ ಕಾರಣ ತನಿಖೆ ನಡೆಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ ಘಟನೆ ಇಂದು ನಡೆಯಿತು. ಶಾಸಕ ದರ್ಶನ್ ಧ್ರುವನಾರಾಯಣ್ ನೇತೃತ್ವದಲ್ಲಿ ನಂಜುಂಡೇಶ್ವರ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಸಭೆಯಲ್ಲಿ ಈ ಘಟನೆ ನಡೆಯಿತು. 2024-25ರ ದೇವಾಲಯದ ವಾರ್ಷಿಕ ಆದಾಯ ಖರ್ಚು ವೆಚ್ಚ ಕಡತದ ಪರಿಶೀಲನೆಯಲ್ಲಿ ಲೆಕ್ಕ ತಾಳೆಯಾಗದೆ ಪ್ರಕರಣ ಬೆಳಕಿಗೆ ಬಂದಿತ್ತು. ಈ ಬಗ್ಗೆ ಮಾಧ್ಯಮ ಮತ್ತು ಪತ್ರಿಕೆಯಲ್ಲಿ ವರದಿಯಾಗಿತ್ತು. ಈ ಬಗ್ಗೆ ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ದೇವಾಲಯದ ಸಿಸಿಟಿವಿ ರಿಪೇರಿಗೆ 29 ಲಕ್ಷ, ಪಾರ್ಕಿಂಗ್ ನಿರ್ವಹಣೆಗೆ 17 ಲಕ್ಷ, ಲಾಡು ತಯಾರಿಕೆಗೆ 3 ಕೋಟಿಗಿಂತಲೂ ಅಧಿಕ, ದೇವಾಲಯಕ್ಕೆ ಬಂದ ಅತಿಥಿಗಳ ಶೈಲ್ಯಗಳಿಗೆ 11 ಲಕ್ಷ, ದೇವಾಲಯದ ಅಭಿವೃದ್ಧಿಗೆ 17 ಲಕ್ಷ ಎಂದು ಅಧಿಕಾರಿಗಳು ಲೆಕ್ಕ ತೋರಿಸುತ್ತಿದ್ದಾರೆ.
ಇನ್ನು 2024-25 ಲೆಕ್ಕ ಪರಿಶೋಧನೆಯಲ್ಲಿ ದೇವಾಲಯಕ್ಕೆ ಬಂದ ಆದಾಯ 25.86 ಕೋಟಿಯಾಗಿದ್ದು, ಈ ಮೊತ್ತದಲ್ಲಿ 25.68 ಲಕ್ಷ ರೂಪಾಯಿ ಖರ್ಚು ವೆಚ್ಚವನ್ನು ತೋರುತ್ತಿದ್ದಾರೆ. ಆದರೆ ಉಳಿದಿದ್ದು ಕೇವಲ 19 ಲಕ್ಷ ರೂಪಾಯಿಗಳು ಎಂದು ತೋರಿಸುತ್ತಿದ್ದಾರೆ. ಅಭಿವೃದ್ಧಿಗಿಂತ ಸಿಸಿ ಕ್ಯಾಮೆರಾ ರಿಪೇರಿ, ಶಲ್ಯ ಖರೀದಿಗೆ ಎಂದು ಹಣ ದುರ್ಬಳಕೆ ಮಾಡಿದ್ದಾರೆ. ಭಕ್ತಾದಿಗಳು ಕಷ್ಟಪಟ್ಟು ಕೂಲಿ ಮಾಡಿ ಹರಕೆ ತೊಟ್ಟು ಹುಂಡಿಗೆ ಚಿನ್ನ ಬೆಳ್ಳಿ ಹಣ ನೀಡಿದರೆ ಅಧಿಕಾರಿಗಳು ಕುಳಿತಲ್ಲೇ ಹುಂಡಿ ಹಣವನ್ನ ಲೂಟಿ ಮಾಡಿದ್ದಾರೆ. ಈ ವಿಚಾರವಾಗಿ ಉನ್ನತ ಮಟ್ಟದ ತನಿಖೆಯಾಗಬೇಕು ಎಂದು ಬಿಎಸ್ಪಿ ಮುಖಂಡರಾದ ಶ್ರೀಕಂಠ ಹಾಗೂ ರೈತ ಮುಖಂಡರಾದ ಹೆಮ್ಮಾವು ರಘು ಒತ್ತಾಯಿಸಿದ್ದಾರೆ. ಇದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ನಂಜನಗೂಡು ಗ್ರಾಮದಲ್ಲೇ ಇರತಕ್ಕಂಥ ನಂಜುಂಡೇಶ್ವರ ಸ್ವಾಮಿಯ ಸನ್ನಿಧಿ, ದಕ್ಷಿಣ ಕಾಶಿ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಆದರೆ ದೇವರ ಹುಂಡಿ ಹಣ ನುಂಗಿದವ್ರು ಯಾರು? ಇಲ್ಲಿ ನೋಡಿ, 2024-25 ಸಾಲಿನ ಲೆಕ್ಕಪತ್ರದಲ್ಲಿ ಏನು ಹೇಳ್ತದೆ, 25,86,68,178 ರೂಪಾಯಿ ಆದಾಯ ಬಂದಿದೆ ಒಟ್ಟು. ಅದರಲ್ಲಿ ವೆಚ್ಚ ತೋರಿಸ್ತಾ ಇರೋದು ಇವರು 25,68,85,84,94,95 ರೂಪಾಯಿ ಖರ್ಚು ತೋರಿಸ್ತವ್ರೆ. ಏನೇನು ಖರ್ಚು ಮಾಡಿದ್ದೀರಿ? ಇದು ಒಂಥರ ವಿಪರ್ಯಾಸ. ಇವರು ಕೊಡ್ತಕ್ಕಂಥ ಖರ್ಚು ಏನಿರ್ತದೆ ಅಂದರೆ ನೋಡಿ, ಯಾವ್ಯಾವ ರೀತಿ ಅಲ್ಲಿ ಅಯೋಧ್ಯೆಯಲ್ಲಿ ರಾಮನ ಹುಂಡಿ ಹಣ ನುಂಗಿದ್ರು ದೊಡ್ಡವರು ಟ್ರಸ್ಟ್ನವರು. ಇಲ್ಲಿ ಅಧಿಕಾರಿಗಳು ನುಂಕೊಂಡಿರ್ತಕ್ಕಂಥದ್ದು. ಇಲ್ಲಿ ಹೇಳ್ತಾರೆ ಲೆಕ್ಕ ಪುಸ್ತಕದಲ್ಲಿ CCTV ರಿಪೇರಿಗೆ 29 ಲಕ್ಷ ರೂಪಾಯಿ. ಖರೀದಿಗಲ್ಲ ಸ್ವಾಮಿ, ರಿಪೇರಿಗೆ. ಹಾಗಾದ್ರೆ ಯಾವ ಥರದ ರಿಪೇರಿ ಮಾಡಿಸಿದ್ದೀರಿ? ಎಷ್ಟು CCTV ಇತ್ತು ರಿಪೇರಿ ಮಾಡಿಸೋದಕ್ಕೆ? ಒಂದು CCTVಗೆ 1,000 ರೂಪಾಯಿ 2,000 ರೂಪಾಯಿ ಖರ್ಚು ಲೆಕ್ಕ ಹಾಕೊಂಡ್ರುವೆ. ಏನು ನೀವು ನುಂಗಿರ್ತಕ್ಕಂಥ ದುಡ್ಡನ್ನು ವಸೂಲಿ ಮಾಡೋಂಥ ಕೆಲಸ ಮಾಡಬೇಕಾಯ್ತದೆ ಅಂತಕ್ಕಂಥದ್ದನ್ನು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನನ್ನ ಹೆಸರು ಹೆಮ್ಮಾವು ರಘು, ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್ ರಾಜ್ಯ ಉಪಾಧ್ಯಕ್ಷರು. ಸೂಕ್ತ ತನಿಖೆ ನಡೆಸಬೇಕು, ಇಲ್ಲಾಂದ್ರೆ ನಾವು ನಿಮ್ಮ ಮೇಲೆ ಉಗ್ರವಾದ ಪ್ರತಿಭಟನೆ ನಡೆಸ್ತೀವಿ. ಮಾನ್ಯ ಶಾಸಕರೇ, ದಯವಿಟ್ಟು ಇದ್ರ ಬಗ್ಗೆ ತನಿಖೆ ನಡೆಸಿ, ಇಲ್ಲಾಂದ್ರೆ ನಿಮ್ಮ ಮೇಲೆ ಅನುಮಾನ ಬರುತ್ತೆ ವ್ಯಕ್ತಪಡಿಸ್ತಾರೆ ಜನ. ಶಾಸಕರ ಜೊತೆ ಶಾಮೀಲಾಗಿರ್ಬೋದೇನೋ ಅಂತ. ಯಾಕೆಂದ್ರೆ ಕಳಲೆ ದೇವಸ್ಥಾನ ಇನ್ನು ಅದಕ್ಕೆ 1 ರೂಪಾಯಿ ಅಭಿವೃದ್ಧಿ ಆಗಿಲ್ಲ. ಕಳಲೆ ದೇವಸ್ಥಾನದ 28 ಲಕ್ಷ ಗೋಲ್ಮಾಲ್ ಆಗಿದೆ. ಇದನ್ನ ಕೇಳೋರು ಯಾರು? ದಯವಿಟ್ಟು ಇದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿಸ್ಬೇಕು. ಇಲ್ಲೇನೋ ಅದಕ್ಕೆ ಒಂದು ತಂಡ ರಚನೆ ಆಗಲಿ ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಕುಮಾರ್, CTV ನ್ಯೂಸ್, ನಂಜನಗೂಡು. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯಂತೆ ಒಟ್ಟು 2,31,861 ಮತದಾರರಿದ್ದು ಎಲ್ಲರಿಗೂ ಗಣತಿ ನಮೂನೆಗಳನ್ನು ವಿತರಿಸಲಾಗಿತ್ತು. ಅದರಲ್ಲಿ BLOಗಳು ಆಗಸ್ಟ್ 17ರವರೆಗೆ 1,95,156 ಮತದಾರರ ಗಣತಿ ನಮೂನೆಗಳನ್ನ ಗಣಕೀಕರಣಗೊಳಿಸಿ 84.17% ಸಾಧನೆ ಮಾಡಲಾಗಿದೆ ಎಂದು ಮತದಾರರ ನೋಂದಣಾಧಿಕಾರಿ ಮಂಜುನಾಥ್ ಹೇಳಿದರು. ಕರಡು ಮತದಾರರ ಪಟ್ಟಿ ಪ್ರಕಟಣೆ ಕುರಿತು ಮಾಹಿತಿ ನೀಡುವ ಅಂಗವಾಗಿ ಚಿಂತಾಮಣಿ ನಗರದ ತಾಲೂಕು ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಮತದಾರರ ನೋಂದಣಾಧಿಕಾರಿ ಮಂಜುನಾಥ್, ಮತದಾರರ ಪಟ್ಟಿಯಲ್ಲಿರುವ 2,31,861 ಮಂದಿಯ ಪೈಕಿ 36,705 ಅಂದರೆ 15.83% ASDDO ಪಟ್ಟಿಗೆ ಸೇರಿಸಲಾಗಿದೆ. ಅದರಲ್ಲಿ ಮೃತಪಟ್ಟವರು 6,596, ಸ್ಥಳಾಂತರಗೊಂಡವರು 26,595, ಎರಡೂ ಕಡೆ 230, ಗೈರು 1,161, ಇತರೆ 5 ಸೇರಿದ್ದಾರೆ. ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 16,037 ಮ್ಯಾಪಿಂಗ್ ಆಗದ ಮತದಾರರಿದ್ದು ಅವರ ದಾಖಲೆಗಳನ್ನು ಪರಿಶೀಲಿಸಿ ನಿಯಮಾನುಸಾರ ಅಂತಿಮ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಕ್ರಮ ವಹಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಇನ್ನು ಸಂಬಂಧಪಟ್ಟ ಮ್ಯಾಪಿಂಗ್ ಆಗದ ಮತದಾರರಿಗೆ BLOಗಳ ಮೂಲಕ ನೋಟಿಸ್ ಜಾರಿಗೊಳಿಸಿ ಸಂಬಂಧಪಟ್ಟ ದಾಖಲೆಗಳನ್ನು ಪಡೆದು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು. ಮತದಾರರ ನೋಂದಣಾಧಿಕಾರಿ, 2 ಮತದಾರರ ಸಹಾಯಕ ನೋಂದಣಾಧಿಕಾರಿಗಳಿದ್ದು ಅವರ ಜೊತೆಗೆ 8 ಹೆಚ್ಚುವರಿ ಸಹಾಯಕ ಮತದಾರರ ನೋಂದಣಾಧಿಕಾರಿಗಳನ್ನು ನೇಮಕ ಮಾಡಲು
ಮುಖ್ಯ ಚುನಾವಣಾಧಿಕಾರಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು. ನಾವು ಏಜ್ ಕರೆಕ್ಷನ್ ಇರ್ತಾವೆ ಅವು ಆಲ್ರೆಡಿ ನೋ ಮ್ಯಾಪಿಂಗ್ದವ್ರಿಗೆ ಹುಡುಕಿಸಿಂದ ಅವ್ರು ನೋ ಮ್ಯಾಪಿಂಗ್ದ ಬಂದಿತ್ತು ಅಂತಂದ್ರೆ ಅದು ಅವರು ಟೋಟಲ್ ಡಾಕ್ಯುಮೆಂಟ್ಸ್ ಕೊಡಬೇಕು. ಒಂದು ಆಧಾರ್ ಕಾರ್ಡ್, 11 ಏನು ಡಾಕ್ಯುಮೆಂಟ್ಸ್ ಅಲ್ಲ ಅದ್ರಾಗ ಯಾವ 2 ಕೊಟ್ಟಿರತ್ತಂದ್ರೆ BLOಗಳು ಅದ್ರದ್ದು ಅವರು ಸಪ್ರೇಟ್ ಒಂದೊಂದು ಫೈಲ್ ಮಾಡಿ EROಗಳು AEROಗಳು ಹೇರಿಂಗ್ ಮಾಡಿಕಿಸಿಂದ ಅವನ್ನೆಲ್ಲ ಫೈನಲ್ ಮಾಡ್ತಾರೆ. ಮೇಲ್ಕಂಡಂತೆ ತಂತ್ರಾಂಶದಲ್ಲಿ ಎನಾಮಲಿ ಮತ್ತು ನೋ ಮ್ಯಾಪಿಂಗ್ ಮತದಾರರಿಗೆ ಸಂಬಂಧಪಟ್ಟ BLOಗಳ ಮುಖಾಂತರ ನೋಟಿಸು ಜಾರಿ ಮಾಡಿ ವಿಚಾರಣೆ ನಡೆಸಿ ಸಂಬಂಧಪಟ್ಟ ದಾಖಲೆಯನ್ನು ಪಡೆದು ಪರಿಶೀಲಿಸಿ ಅಗತ್ಯ ಕ್ರಮ ವಹಿಸುವ ಸಲುವಾಗಿ ಹಾಲಿ ಇರುವ ಮತದಾರರ ನೋಂದಣಾಧಿಕಾರಿ ಹಾಗೂ 2 ಸಹಾಯಕ ಮತದಾರ ನೋಂದಣಾಧಿಕಾರಿಗಳು ಇದ್ದು ಅವರ ಜೊತೆಗೆ 8 ಹೆಚ್ಚುವರಿ ಸಹಾಯಕ ಮತದಾರ ನೋಂದಣಾಧಿಕಾರಿಗಳನ್ನು ನೇಮಕ ಮಾಡಲು ಈಗಾಗಲೇ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿರುತ್ತದೆ. ಇನ್ನು ಕರಡು ಮತದಾರರ ಪಟ್ಟಿಯಲ್ಲಿದ್ದ ASDDO ಪಟ್ಟಿಯಲ್ಲಿರುವವರು ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರವರೆಗೆ ನಿಗದಿಪಡಿಸಿರುವ ದಾಖಲೆಗಳನ್ನು ಒದಗಿಸಿ ಮತದಾರರ ನೋಂದಣಾಧಿಕಾರಿಗಳ ಮುಂದೆ ಹಾಜರಾಗಿ ತಮ್ಮ ಅಹವಾಲುಗಳನ್ನು ಮಂಡಿಸಬೇಕು. ನೋಂದಣಾಧಿಕಾರಿಗಳು ಅಕ್ಟೋಬರ್ 22ರ ಒಳಗೆ ಅಹವಾಲುಗಳನ್ನು ಪರಿಶೀಲಿಸಿ ತೀರ್ಮಾನ ಕೈಗೊಳ್ಳುತ್ತಾರೆ. ಅಕ್ಟೋಬರ್ 27ರಂದು ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುತ್ತದೆ ಎಂದರು. ಇನ್ನು ಕ್ಷೇತ್ರದಲ್ಲಿ 1200ಕ್ಕೂ ಹೆಚ್ಚು ಮತದಾರರಿರುವ ಹಾಗೂ 2.5 ಕಿಲೋಮೀಟರ್ ದೂರವಿರುವ ಮತಗಟ್ಟೆಗಳ ಪುನರ್ ವಿಂಗಡಣೆ ಮಾಡಲಾಗಿದೆ. ಅದರಂತೆ 11 ಮತಗಟ್ಟೆಗಳನ್ನು ಹೆಚ್ಚುವರಿಯಾಗಿ ಸ್ಥಾಪಿಸಲಾಗಿದೆ. ಪ್ರಸ್ತುತ 271 ಮತಗಟ್ಟೆಗಳಿದ್ದು ಈಗ 282ಕ್ಕೆ ಏರಿಕೆಯಾಗಲಿದೆ. ಕರಡು ಮತದಾರರ ಪಟ್ಟಿಯನ್ನು ವಿಧಾನಸಭಾ ಕ್ಷೇತ್ರದ ಎಲ್ಲ ಮತಗಟ್ಟೆಗಳಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿ, ಸಹಾಯಕ ಮತದಾರರ ನೋಂದಣಾಧಿಕಾರಿ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ಪ್ರಚುರಪಡಿಸಲಾಗಿದೆ. ಇನ್ನು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ 96,677 ಪುರುಷರು, 98,457 ಹೆಂಗಸರು ಸೇರಿ ಒಟ್ಟು 1,95,156 ಮತದಾರರಿದ್ದಾರೆ. 282 ಮತಗಟ್ಟೆಗಳಿವೆ ಎಂದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಗುಡಿಬಂಡೆ ತಾಲೂಕಿನಲ್ಲಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಘಟಕ ಮಂಜೂರಿಗೆ ಆಗ್ರಹಿಸಿ ಗುಡಿಬಂಡೆ ಬಂದ್ ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರಿಗೆ ಗುಡಿಬಂಡೆ PSI ಮುತ್ತುರಾಜ್ ಬೆದರಿಕೆ ಹಾಕಿರುವ ಆರೋಪ ಕೇಳಿಬಂದಿದೆ. ಗುಡಿಬಂಡೆ ತಾಲೂಕಿನಲ್ಲಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಘಟಕ ಮಂಜೂರಿಗೆ ಆಗ್ರಹಿಸಿ ಗುಡಿಬಂಡೆ ಬಂದ್ ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರಿಗೆ ಗುಡಿಬಂಡೆ PSI ಮುತ್ತುರಾಜ್ ಬೆದರಿಕೆ ಹಾಕಿರುವ ಆರೋಪ ಕೇಳಿಬಂದಿದೆ. PSI ಮುತ್ತುರಾಜ್ ಅವರು ಏರು ಧ್ವನಿಯಲ್ಲಿ ನಿಂದಿಸಿದ್ದಾರೆ ಎನ್ನಲಾಗಿದೆ. ಗುಡಿಬಂಡೆ ಪಟ್ಟಣದ KSRTC ಬಸ್ ನಿಲ್ದಾಣದಲ್ಲಿ ಘಟನೆ ನಡೆದಿರುವ ಬಗ್ಗೆ ವರದಿಯಾಗಿದೆ. ಏನು ಬಸ್ ಡಿಪೋಗೆ ಹಾಗೂ ಅಸಮರ್ಪಕ ಸಾರಿಗೆ ವ್ಯವಸ್ಥೆ ಖಂಡಿಸಿ ಗುಡಿಬಂಡೆ ಬಂದ್ಗೆ ಕರೆ ನೀಡಲಾಗಿತ್ತು. ಈ ವೇಳೆ KSRTC ಅಧಿಕಾರಿಗಳಿಗೆ ಮಾತನಾಡುವಾಗ ಮಧ್ಯ ಪ್ರವೇಶಿಸಿದ ಮುತ್ತುರಾಜ್ ಏಕಾಏಕಿ ಪ್ರತಿಭಟನಾಕಾರರಿಗೆ ಏಕವಚನದಲ್ಲಿ ಧಮಕಿ ಹಾಕಿದ್ದಾರೆ. ಪ್ರತಿಭಟನೆ ಹತ್ತಿಕ್ಕಲು ಪೊಲೀಸರನ್ನ ಬಳಕೆ ಮಾಡಿದ ಆರೋಪವೂ ಕೇಳಿಬಂದಿದೆ. ಬೇರೆ ಕೆಲಸ ಮಾಡ್ತೀನಿ ಜಾಸ್ತಿ ಟಾರ್ಚರ್ ಮಾಡಿದ್ರೆ ಬೇರೆ ಕೆಲಸ PSI ಮುತ್ತುರಾಜ್ ವರ್ತನೆ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದ್ದು ಈತನ ವರ್ತನೆಯನ್ನ ಪ್ರತಿಭಟನಾಕಾರರು ಖಂಡಿಸಿದ್ದಾರೆ. ನೀವೇ ಬರೀಬೋದಲ್ಲ, ಟೈಮ್ ಬರ್ತಾ ಇಲ್ಲ ಅಂತ ನಾವ್ಯಾಕೆ ಬರೀಬೇಕಾ? ಮಹೇಶ್, ಸಿಟಿವಿ ನ್ಯೂಸ್, ಗುಡಿಬಂಡೆ. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ದಿವಂಗತ ಎಂ ಶ್ರೀನಿವಾಸನ್ ಅವರ ಸ್ಮರಣಾರ್ಥ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನ ಆಗಸ್ಟ್ 27ರಂದು ಶ್ರೀನಿವಾಸಪುರ ತಾಲೂಕು ಕಚೇರಿ ಆವರಣದ ಅಂಬೇಡ್ಕರ್ ಪಾರ್ಕ್ ಬಳಿ ಆಯೋಜಿಸಲಾಗಿದೆ.
ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಶ್ರೀನಿವಾಸನ್ ಪತ್ನಿ ಡಾಕ್ಟರ್ ಚಂದ್ರಕಲಾ, ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಹಾಯಧನ ಮತ್ತು ಪ್ರತಿಭಾ ಪುರಸ್ಕಾರ ನೀಡಲಾಗುವುದು ಎಂದು ತಿಳಿಸಿದರು. ಸರ್ಕಾರಿ ಶಾಲೆ ಹಾಗೂ ಕಾಲೇಜುಗಳಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸಲಾಗುವುದು. ಜೊತೆಗೆ ಪ್ರತಿ ಹೋಬಳಿಯಿಂದ ಬಡ ಕುಟುಂಬಗಳ ಪರಿಶಿಷ್ಟ ಜಾತಿಯ ತಲಾ 2 ವಿದ್ಯಾರ್ಥಿಗಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಸಹಾಯಧನ ನೀಡಲಾಗುತ್ತದೆ. ಇದರ ಜೊತೆಗೆ ಪರಿಶಿಷ್ಟ ಜಾತಿಯಿಂದ ಆಯ್ಕೆಯಾದ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ದೇಶ ಸೇವೆಯಲ್ಲಿ ಮೃತಪಟ್ಟ ಸೈನಿಕರ ಕುಟುಂಬಸ್ಥರನ್ನ ಸನ್ಮಾನಿಸಲಾಗುವುದು. ಜಾತಿ ಪಕ್ಷ ಭೇದವಿಲ್ಲದೆ ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹಾಗೂ ಶ್ರೀನಿವಾಸನ್ ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ. ಶ್ರೀನಿವಾಸನ್ ಎಜುಕೇಷನಲ್ ಮತ್ತು ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಮತ್ತು ಶ್ರೀನಿವಾಸನ್ ಅಭಿಮಾನಿ ಬಳಗ ಇದರ ವತಿಯಿಂದ ಪ್ರತಿ ವರ್ಷ ಅಂದರೆ 2023ನೇ ಇಸವಿಯಲ್ಲಿ ನಮ್ಮ ಯಜಮಾನರು ಶ್ರೀನಿವಾಸನ್ರವರು ಅಕಾಲಿಕವಾಗಿ ಅನ್ಯಾಯವಾಗಿ ನಮ್ಮನ್ನು ಅಗಲಿ ಹೋದರು. ಸೊ ಅವತ್ತಿಂದ ಪ್ರತಿ ವರ್ಷ ಅವರ ನೆನಪಿಗಾಗಿ ಬಡ ಕುಟುಂಬದ ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಅವರ ಹೆಸರಲ್ಲಿ ಸ್ವಲ್ಪ ಸಹಾಯ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ವರ್ಷ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವು ಒಂದು ಪ್ರತಿಭಾ ಪುರಸ್ಕಾರ ಪ್ರೋಗ್ರಾಮನ್ನು ಮಾಡ್ತಾಯಿದ್ದೀವಿ. ಸೊ ಈ ಪ್ರಯುಕ್ತ ನಾಳೆ ಗುರುವಾರ ಅಂದರೆ 27 ಆಗಸ್ಟ್ 2026ರಂದು ನಮ್ಮ ಯಜಮಾನರು ಶ್ರೀನಿವಾಸನ್ನವರ ಹುಟ್ಟುದಿನದ ಪ್ರಯುಕ್ತ ನಾವು SSLC ಮತ್ತು PUC ಗೌರ್ಮೆಂಟ್ ಸ್ಕೂಲು ಕಾಲೇಜುಗಳಲ್ಲಿ ಓದಿರ್ತಕ್ಕಂಥ ಫಸ್ಟು ಮತ್ತು ಸೆಕೆಂಡ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರವಾಗಿ ಒಂದು ಸಹಾಯಧನ ಮತ್ತು ಅವರಿಗೆ ಪುರಸ್ಕಾರ ಸನ್ಮಾನ ಮಾಡಬೇಕಾಗಿ ತೀರ್ಮಾನಿಸಿರ್ತೇವೆ. ಸೊ ಅದರಿಂದ ನಾವು 27/8/2026ರಂದು ಶ್ರೀನಿವಾಸಪುರದ ತಾಲೂಕು ಕಚೇರಿ ಆವರಣದಲ್ಲಿ ಅಂಬೇಡ್ಕರ್ ಪಾರ್ಕ್ ಹತ್ತಿರ ಈ ಒಂದು ಸಮಾರಂಭವನ್ನು ಏರ್ಪಡಿಸಿರ್ತೇವೆ. ಮತ್ತು ಇದರ ಜೊತೆಗೆ ಈ ವರ್ಷ ಸುಮಾರು ಪ್ರತಿ ಹೋಬಳಿ ಶ್ರೀನಿವಾಸಪುರದಿಂದ ಪ್ರತಿ ಹೋಬಳಿಯಿಂದ SSLC ಪಾಸಾಗಿರ್ತಕ್ಕಂಥ 2 ಬಡ ಕುಟುಂಬದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾಭ್ಯಾಸಕ್ಕೆ ಉಪಯೋಗವಾಗತಕ್ಕಂತೆ ಸ್ವಲ್ಪ ಸಹಾಯಧನವನ್ನು ಅವರಿಗೆ ಕೊಡಬೇಕು ಅಂತ ಈ ವರ್ಷ ನಾವು ನಿರ್ಧರಿಸಿರ್ತೇವೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. 2026-27ನೇ ಸಾಲಿನ ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನ ಚಿಂತಾಮಣಿ ತಾಲೂಕಿನ ಕುರುಬೂರು ರೇಷ್ಮೆ ಕೃಷಿ ವಿಶ್ವವಿದ್ಯಾಲಯದ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಎರಡು 2026-27ನೇ ಸಾಲಿನ ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಚಿಂತಾಮಣಿ ತಾಲೂಕಿನ ಕುರುಬೂರು ರೇಷ್ಮೆ ಕೃಷಿ ವಿಶ್ವವಿದ್ಯಾನಿಲಯದ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಪದವಿ ಪೂರ್ವ ಕಾಲೇಜುಗಳ ಉಪನಿರ್ದೇಶಕ ಭಂಡರಿನಾಥ್ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿ, ದುರ್ಮಾರ್ಗದಲ್ಲಿ ಹೋಗಿ ಗೆಲ್ಲುವುದಕ್ಕಿಂತ ಸನ್ಮಾರ್ಗದಲ್ಲಿ ಹೋಗಿ ಸೋಲುವುದು ಲೇಸು. ಕ್ರೀಡಾಪಟುಗಳು ಸ್ವೀಕರಿಸಿದ ಪ್ರತಿಜ್ಞೆಯಂತೆ ಮೋಸ ಮಾಡದೆ ಆಟ ಆಡಬೇಕು. ಆತ್ಮ ಸಾಕ್ಷಿಗೆ ಮಿಗಿಲಾದ ಸಾಕ್ಷಿ ಬೇರೊಂದು ಇಲ್ಲ ಎಂದು ಹೇಳಿದರು. ಶಾಲಾ ಶಿಕ್ಷಣ ಇಲಾಖೆ ಮತ್ತು ಪದವಿ ಪೂರ್ವ ಕಾಲೇಜುಗಳ ಒಂದು ಸ್ಪೋರ್ಟ್ಸ್ ಈವೆಂಟ್ಸ್ ನಡೆಯಲಿದೆ. ಸೊ ಈ ಒಂದು ಕಾರ್ಯಕ್ರಮ ಇದೇ ನಮ್ಮ ಒಂದು ಚಿಂತಾಮಣಿಯ ಸಿರಿಕಲ್ಚರ್ ಕಾಲೇಜಲ್ಲಿ ನಡೆಸಿಕೊಡಲಾಗಿದೆ. ಸೊ ಎಲ್ಲಾ ವಿಧ ಕಾಲೇಜುಗಳಿಂದ ಎಲ್ಲಾ ವಿದ್ಯಾರ್ಥಿಗಳು ಇವತ್ತು ಆಹ್ವಾನ ಆಗಿದ್ದಾರೆ. 28 ಕಾಲೇಜುಗಳು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಕಾಲೇಜುಗಳು ಇವತ್ತು ಇಲ್ಲಿ ಸೇರಿ ಈ ಒಂದು ಕಾರ್ಯಕ್ರಮವನ್ನ ಶ್ರೀ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜು ವತಿಯಿಂದ ಆಯೋಜಿಸಲಾಗಿದೆ. ಆರ್ಗನೈಸರ್ಸ್ ಆಗಿದ್ದು ಈ ಒಂದು ಸ್ಪೋರ್ಟ್ಸ್ ಎಲ್ಲನೂ ಯಶಸ್ವಿ ಆಗಬೇಕು ಅಂತ ಎಲ್ಲರಿಗೂ ಶುಭವನ್ನ ಕೋರುತ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಡಿ ಸಾಹೇಬರು ಪಂಡರಿನಾಥ್ ಅವರು ಬಂದಿದ್ರು. ಹಾಗೆಯೇ ನಮ್ಮ ಸಿರಿಕಲ್ಚರ್ ಕಾಲೇಜಿನ ಒಂದು ಡೀನ್ ಶ್ರೀ ರಾಮಕೃಷ್ಣ ಸರ್ ಅವರು ಬಂದಿದ್ರು. ಅವ್ರ ಜೊತೆಗೆ ಹಲವಾರು ಗಣ್ಯ ವ್ಯಕ್ತಿಗಳಿಂದನೂ ಈ ಒಂದು ಕಾರ್ಯಕ್ರಮ ಶುರುವಾಯಿತು. ರೇಷ್ಮೆ ಕೃಷಿ ವಿಶ್ವವಿದ್ಯಾನಿಲಯದ ಡೀನ್ ರಾಮಕೃಷ್ಣ ನಾಯ್ಕ ಮಾತನಾಡಿ, ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ,
ಭಾಗವಹಿಸುವುದು ಮುಖ್ಯ. ಕ್ರೀಡೆಗಳು ವಿದ್ಯಾಭ್ಯಾಸದ ಅವಿಭಾಜ್ಯ ಅಂಗವಾಗಿವೆ. ಮೊಬೈಲ್ನಲ್ಲಿ ಹೆಚ್ಚು ಕಾಲ ಕಳೆಯದೆ ಯಾವುದಾದರೊಂದು ಕ್ರೀಡೆಯಲ್ಲಿ ತೊಡಗಿಕೊಳ್ಳಿ ಎಂದು ಹೇಳಿದರು. ಇನ್ನು ಬಟ್ಲಹಳ್ಳಿ ಕಾಲೇಜು ಪ್ರಾಚಾರ್ಯ ಮುನಿರೆಡ್ಡಿ ಮಾತನಾಡಿ, ಕ್ರೀಡೆಗಳು ಗ್ರೀಕ್ ದೇಶದಲ್ಲಿ ಆರಂಭಗೊಂಡವು. ಕ್ರೀಡೆಯಲ್ಲಿ ಸಾಧನೆ ಮಾಡಬೇಕಾದ್ರೆ ಕಠಿಣ ಅಭ್ಯಾಸ ಮತ್ತು ನಿರಂತರ ಪರಿಶ್ರಮ ಬೇಕು. ಕ್ರೀಡೆಗಳಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದರು. ಇನ್ನು ಒಲಿಂಪಿಕ್ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಗೀತೆಯನ್ನು ಹಾಡಲಾಯಿತು. ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಕ್ರೀಡಾಪಟುಗಳು ಕ್ರೀಡಾ ಜ್ಯೋತಿಯನ್ನು ಓಡುತ್ತಾ ತಂದು ಕ್ರೀಡಾಂಗಣದಲ್ಲಿ ಬೆಳಗಿದರು. ನಂತರ ಮುಖ್ಯ ಅತಿಥಿಗಳಿಗೆ ವಿವಿಧ ಪಿಯು ಕಾಲೇಜುಗಳ ಕ್ರೀಡಾ ತಂಡಗಳನ್ನು ಪರಿಚಯ ಮಾಡಿಕೊಡಲಾಯಿತು. 2 ದಿನ ನಡೆಯಲಿರುವ ಕ್ರೀಡಾಕೂಟದಲ್ಲಿ ವೈಯಕ್ತಿಕ ವಿಭಾಗದ ಅಥ್ಲೆಟಿಕ್ಸ್ ಗುಂಪು ಆಟಗಳಾದ ವಾಲಿಬಾಲ್, ಥ್ರೋಬಾಲ್, ಬಾಲ್ ಬ್ಯಾಡ್ಮಿಂಟನ್, ಕಬಡ್ಡಿ, ಹ್ಯಾಂಡ್ಬಾಲ್, ಖೋ ಖೋ ಕ್ರೀಡೆಗಳು ಸ್ಪರ್ಧೆ ನಡೆಯುತ್ತಿವೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ ಹೆಚ್ ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲಾ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ ಕರ್ಣಶ್ರೀ ಬೃಂದಾವನ ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886511704 9900936936. ಕರಿಯಾನಪುರ, ಹೆಚ್ ಕ್ರಾಸ್, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು.
ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. 50 ಲಕ್ಷದ ಜೆಜೆಎಂ ಕಾಮಗಾರಿಯಲ್ಲಿ ಗೋಲ್ಮಾಲ್ ಆರೋಪ. ಅರ್ಧ ಅಡಿ ಗುಂಡಿ ಪೈಪ್ಲೈನ್ ಹಾಕಿದ್ರ. ಜೆಜೆಎಂ ಕಾಮಗಾರಿ ಕಳಪೆ ಆರೋಪ. 50 ಲಕ್ಷದ ಕಾಮಗಾರಿಗೆ ಗ್ರಾಮಸ್ಥರು ಕೆಂಡಾಮಂಡಲ. ಡ್ರಗ್ಸ್ ಸೇವನೆ ಶಂಕೆ. ಪಂಜಾಬ್ ಮೂಲದ ಯುವಕ ಚಿಕ್ಕಬಳ್ಳಾಪುರದಲ್ಲಿ ಸಾವು. ಶವದ ಪಕ್ಕದಲ್ಲಿ ಇಂಜೆಕ್ಷನ್ ಪತ್ತೆ. ಸಾವಿನ ಕಾರಣ ನಿಗೂಢ. ಚಿಕ್ಕಬಳ್ಳಾಪುರದಲ್ಲಿ ಹಮಾಲಿ ಕೆಲಸ ಮಾಡಿಕೊಂಡಿದ್ದ ಯುವಕ. ಈದ್ ಮಿಲಾದ್ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ಪೊಲೀಸ್ ಪಥಸಂಚಲನ. ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್. ಶಾಂತಿಯುತ ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆಯಿಂದ ಮುನ್ನೆಚ್ಚರಿಕೆ. ನಾಳೆ ಬಾಗೇಪಲ್ಲಿಯಲ್ಲಿ ಬಡವರ ಮದುವೆ ಹಬ್ಬದ ಸಂಭ್ರಮ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿಯಿಂದ 23ನೇ ವರ್ಷದ ಸಾಮೂಹಿಕ ವಿವಾಹಕ್ಕೆ ಸಕಲ ಸಿದ್ಧತೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಶಾಸಕ ಸುಬ್ಬಾರೆಡ್ಡಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಸಿಟಿವಿ ನ್ಯೂಸ್. ಇದು ನಿಮ್ಮ ಜೊತೆಗಾರ.